Namaskaram. So, as we had discussed, we will be starting with the syllabus today. So, particularly, ಇವತ್ತಿನ chapter, obviously, the first chapter of your syllabus is physical world. So, quite an introductory chapter, small chapter, but still we have to go through it. Detail ಆಗಿ ಡಿಸ್ಕಸ್ ಮಾಡೋಣಂತೆ. ನೀವು ಆ್ಯಕ್ಚುಲಿ ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ಸ್ ಇದ್ರಿ ಈಗ ಆಲ್ರೆಡಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಯಾರು ಅಡ್ಮಿಷನ್ ಮಾಡ್ಸ್ಯಾರ ಯು ಹ್ಯಾವ್ ಆಲ್ರೆಡಿ ಬೀನ್ ಗಿವನ್ ದ ಟೆಕ್ಸ್ಟ್ ಬುಕ್ 1A, ಓಕೆ, ಬೇಸ್ದು 1A ಬುಕ್ನೊಳಗೆ. ರೈಟ್ ನಾವು ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ರೈಟ್ ನಾವು ಆ್ಯಂಡ್ ಯು ಡೋಂಟ್ ಹ್ಯಾವ್ ದ ಟೆಕ್ಸ್ಟ್ ಬುಕ್ ವಿತ್ ಯು, ಫಿಸಿಕ್ಸ್ 1A ಬುಕ್ ನಿಮ್ಮ ಕಡೆ ಈಗ ರೈಟ್ ನಾವು ಇಲ್ಲ ಅಂದರೆ ಯು ವಿಲ್ ಹ್ಯಾವ್ ಟು ಬ್ರಿಂಗ್ ದಟ್ ಬುಕ್ ಆ್ಯಂಡ್ ದೆನ್ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ. ಫಸ್ಟಿಗೆ ಆ ಬುಕ್ ತೊಗೊಂಬಂದು ಆಮೇಲೆ ಕಂಟಿನ್ಯೂ ಮಾಡಿರಿ. ನಾನು ಆ ಬುಕ್ನೊಳಗಿರುವಂಥ ಟಾಪಿಕ್ಸನ್ನ ರೆಫರ್ ಮಾಡ್ಕೊತ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಈಗ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ದ ಚಾಪ್ಟರ್, ಒಂದು ವಿಷಯ, ಈಗ ನಿಮ್ಮ ಬ್ಯಾಚ್ನವರಿಗೆ ಅಂತ ಹೇಳಿ ನಾನು ಇಲ್ಲಿ ತನಕ ಯೂಟ್ಯೂಬ್ನೊಳಗೆ ಹಾಕಿದ್ದು 2 ವಿಡಿಯೋ. ಒಂದು ಇಂಟ್ರೋ ಕ್ಲಾಸ್ ಟು PU1 ಸ್ಟೂಡೆಂಟ್ಸ್ ಅಂಥೇಳಿ ಇಂಟ್ರೊಡಕ್ಷನ್ ಒಂದು ಮಾಡಿದ್ವಿ. ಅದಾದಮೇಲೆ ಎಲಾಬೊರೇಟ್ ಡಿಸ್ಕಷನ್ ಆನ್ ದ ಫಿಸಿಕ್ಸ್ ಸಿಲೆಬಸ್, ಕ್ಲಾಸ್ 11 ಫಿಸಿಕ್ಸ್ ಸಿಲೆಬಸ್ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರದ್ದು ನಂಬರ್ ಆಫ್ ವ್ಯೂಸ್ ಆ್ಯಂಡ್ ವಾಚ್ ಟೈಮ್ ನೀವೇನು ನೋಡಕತ್ತಿರಲ್ಲ ಯೂಟ್ಯೂಬ್ನೊಳಗೆ, ಅದು ಯೂಟ್ಯೂಬ್ ಸ್ಟುಡಿಯೋ ಅಂಥೇಳಿ ಒಂದು ಆ್ಯಪ್ನೊಳಗೆ ನಮಗೆ ಗೊತ್ತಾಗ್ತೈತಿ ಎಷ್ಟು ನಿಮಿಷ ನೋಡಕತ್ತಾರ ಟೋಟಲಿ ಆ್ಯಂಡ್ ಆನ್ ಅನ್ ಆ್ಯಾವ್ರೇಜ್ ನಂಬರ್ ಆಫ್ ವ್ಯೂಸ್. ಫಸ್ಟ್ ವಿಡಿಯೋ ಮ್ಯಾಕ್ಸಿಮಮ್ ವ್ಯೂಸ್ ಆಗ್ಯಾವು, ಭಾಳ ಜನ ಕಂಪ್ಲೀಟ್ ಲೆಂತ್ ವಿಡಿಯೋ ನೋಡ್ಯಾರ. ಅದನ್ನು ಇದನ್ನು ಯಾಕೆ ಮಾತಾಡಕತ್ತೀನಿ ಅಂದರೆ, ಈಗ ನಿಮಗೆ ಯೂಟ್ಯೂಬ್ ಅಂದ ತಕ್ಷಣ ಯಾರು ಯೂಟ್ಯೂಬಿಗೆ ಹೊಸದಾಗಿ ಬಂದಿರಲ್ಲ, ಯು ಆರ್ ವಾಚಿಂಗ್ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, ಅವರಿಗೆ ಅಂತ ನಡೀತೈತಿ. ಬಟ್ ಯಾರು ಯೂಟ್ಯೂಬ್ನೊಳಗೆ ವಿಡಿಯೋಸ್ ನೋಡೋದನ್ನು ರೂಢ ಮಾಡ್ಕೊಂಡಿರ್ತಾರಲ್ಲ, ದೋಸ್ ಹು ಆರ್ ಯೂಸ್ಡ್ ಟು ವಾಚಿಂಗ್ ವಿಡಿಯೋಸ್ ಆನ್ ಯೂಟ್ಯೂಬ್, ಅವರು ಏನು ಮಾಡ್ತಿರ್ತಾರೆ ಅಂದ್ರೆ ವಿಡಿಯೋಸನ್ನ 10 ಸೆಕೆಂಡ್ ಹಿಂಗೆ ಮುಂದೆ ಓಡಿಸ್ಕೊಂಡು ನೋಡ್ತಿರ್ತಾರೆ. ತಮಗೆ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನು. ಸೊ ನಾರ್ಮಲ್ ಯಾವುದು ಬೇರೆ ಯೂಟ್ಯೂಬ್ ವಿಡಿಯೋ ನೀವು ನೋಡಕತ್ತೀರಿ, ದಟ್ಸ್ ಡಿಫ್ರೆಂಟ್. ನಾನು ನಿಮಗೇನು ಟ್ರೈ ಮಾಡಕತ್ತೀನಿ ಅಂದರೆ, ಅದು ಫಿಸಿಕ್ಸ್ ನನ್ನ ವಿಡಿಯೋ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಮ್ಯಾಥ್ಸ್, ಬಯಾಲಜಿ, ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋ ಇದ್ದಾಗ ಡೋಂಟ್ ಡೂ ದ್ಯಾಟ್. ಅಂದರೆ ಅಕಸ್ಮಾತ್ ನೀವು ಮಾಡಾಕತ್ತಿದ್ರಿ ಹಂಗೆ, ನನಗೆ ಎಲ್ಲರೂ ಹಂಗೆ ಮಾಡ್ತೀರಿ ಅಂತ ಹೇಳಕತ್ತಿಲ್ಲ, ಮುಂದೆ ಓಡಿಸ್ಕೊಂಡು ನೋಡೋಕೆ ಹೋಗ್ಬೇಡ್ರಿ. ಈಗ ಯಾಕಂತಂದ್ರೆ ನಿಮಗೆ ನಿಮ್ಮ ತಿಳುವಳಿಕೆ ಪ್ರಕಾರ, ನಿಮ್ಮ ಏಜ್ ಪ್ರಕಾರ, ವಾಟ್ ಎವರ್ ಮೆಚುರಿಟಿ ನಿಮಗೆ ಐತಲ್ಲ, ಅದ್ರ ತಕ್ಕಂಗೆ ನಿಮಗೆ ಇದು ಇಂಪಾರ್ಟೆಂಟ್ ಹೌದು, ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬಹುದು. ಇದನ್ನು ನಾನು ಸ್ಕಿಪ್ ಮಾಡಿಬಿಡ್ತೀನಿ, ಏನೋ ಬೇರೆ ಮಾತಾಡಕತ್ತಾರೆ, ಇದು ಸ್ಕಿಪ್ ಮಾಡ್ತೀನಿ. ಈಗ ಲೈವ್ ಕ್ಲಾಸ್ ಇತ್ತಂದ್ರೆ ನೀವು ನನ್ನ ಎದುರಿಗೆ ಇದ್ದಾಗ ಯು ಕ್ಯಾನಾಟ್ ಸ್ಕಿಪ್. ಅಕಸ್ಮಾತ್ ನಿದ್ದೆ ಹೊಡ್ಯಾಕತ್ರೂ ಎಬ್ಬಿಸ್ತೀನಿ ನಾ ಕ್ಲಾಸ್ನಾಗ, ಅಥವಾ ನಿಮ್ಮ ಫೋಕಸ್ ನನ್ನ ಕಡೆ ಇಲ್ಲ ಅಂದರೆ ನಾ ಆ ಫೋಕಸ್ನ ತೊಗೊಂಬಂದು ಕ್ಲಾಸನ್ನು ಕಂಟಿನ್ಯೂ ಮಾಡಿರ್ತೇನೆ. ಅಟ್ಲೀಸ್ಟ್ ನನ್ನ ಕಡೆಯಿಂದ 100% ಕೊಟ್ಟು ಪ್ರತಿ ಸ್ಟೂಡೆಂಟೂ ನಾನು ಕ್ಲಾಸ್ ಕೇಳ್ತಿರ್ಬೇಕು ಅನ್ನೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನನ್ನ ಕಡೆಯಿಂದ. ಬಟ್ ಸ್ಟೂಡೆಂಟ್ಸ್ ವಾಪಸ್ ಚಾಲೆಂಜಿಂಗ್ ಇರ್ತಾರೆ. ನಾವು ಎಂಥ ಇಂಟ್ರೆಸ್ಟ್ಲಿ ಕಲಿಸಿದ್ರು ಎಲ್ಲರಲ್ಲ, ಒಂದಿಷ್ಟು ಜನ ನೋಡೇ ಬಿಡು ಅಂತಾರೆ, ನೀ ಕ್ಲಾಸ್ ಚಲೋ ಹೇಳ್ತೀವಿ, ನಾನು ನಿದ್ದೆ ಜಾಸ್ತಿ ಹೊಡಿತೀನೋ ಅಂಥೇಳಿ. ಅಲ್ಲಿ ನಾವು ಗ್ಯಾರಂಟಿ ಮಾಡ್ಕೋಬೋದು, ಅಟ್ಲೀಸ್ಟ್ ನಮ್ಮ 100% ಕೊಟ್ಟ ಪ್ರತಿಯೊಂದು ವಿಷಯ ನಿಮ್ಮ ತಲೆಯಾಗ ಹೋಗುವಂಗೆ ನಾವು ಮಾಡ್ಬೋದು. ಬಟ್ ಇಲ್ಲೇ ಯೂಟ್ಯೂಬ್ ಅಂದ ತಕ್ಷಣ ಈಗ ಚಾಪ್ಟರ್ಸ್ ಚಾಲೂ ಮಾಡಿರಿ ಅಂತ ಹೇಳಿದ್ರೆ, ಈಗ ಸ್ಟಾರ್ಟ್ ಮಾಡೀವಿ, ಬೇರೆ ಸಬ್ಜೆಕ್ಟ್ಸ್ನೊಳಗೂ ಸ್ಟಾರ್ಟ್ ಮಾಡ್ಯಾರ. ನಾನು ನಿಮ್ಗೆ ಹೇಳಕತ್ತಿದ್ದೇನೆಂದ್ರೆ, ಪ್ರತಿಯೊಂದು ಸೆಕೆಂಡು ಒಬ್ಬ ಟೀಚರ್ ಅವ್ರ ಎಕ್ಸ್ಪೀರಿಯನ್ಸ್ನಿಂದ ನಿಮ್ಗೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಯು ಡೋಂಟ್ ಡಿಸೈಡ್ ವಿಚ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ನಾಟ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಈಗ ಸ್ಟಾರ್ಟಿಂಗ್ ಫ್ರೆಶ್ ಅದಿರಿ. ನೀವು ಸೈನ್ಸ್ ಅಂದ್ರೆ ಏನು, ಇದರೊಳಗೆ ಕನ್ಸೆಪ್ಟ್ಸ್ ಹೆಂಗಿರ್ತಾವೆ, ಯಾವ ರೀತಿ ನಾವು ಥಿಂಕ್ ಮಾಡ್ಬೇಕಾಗ್ತೈತಿ, ಇದನ್ನು ಅಬ್ಸಾರ್ಬ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಪ್ರತಿ ಸೆಕೆಂಡು ಲಾಸ್ಟ್ ತನಕನೂ ನೀವು ವಿಡಿಯೋ ನೋಡೋದು ಇಂಪಾರ್ಟೆಂಟ್. ಯಾಕಂದರೆ ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಸರ್ತಿ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಯಾವಾಗ ನಾವು ಅಲ್ಲಿ ಲೈವ್ ಬರ್ತೀವಲ್ಲ, ಅಷ್ಟರೊಳಗರ ಅಟ್ಲೀಸ್ಟ್ ನೀವು ನಮ್ಮ ಟೀಚಿಂಗ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿರ್ಬೇಕು. ಬಿಕಾಸ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ, ಸ್ಕೂಲ್ ಕಲ್ತಿರಿ, ಪ್ರೈಮರಿ, ಹೈಸ್ಕೂಲ್,
ಆ್ಯಂಡ್ ಇವನ್ ನೌ ಇನ್ ಕಾಲೇಜ್ ಎವ್ರಿ ಟೀಚರ್ ಹ್ಯಾಸ್ ದೇರ್ ಓನ್ ಸ್ಟೈಲ್ ಆಫ್ ಟೀಚಿಂಗ್. ಒಂದು ಕನ್ಸೆಪ್ಟನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನೀವು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಜಲ್ದಿ ಆ ಟೀಚಿಂಗ್ ಸ್ಟೈಲಿಗೆ ಅಡ್ಜಸ್ಟ್ ಆಗೋಕ್ಕೆ ರೆಡಿ ಆಗ್ಬೇಕು. ಆ್ಯಂಡ್ ಫಾರ್ ದ್ಯಾಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ವಾಚ್ ದ ಎಂಟೈರ್ ವಿಡಿಯೋ. ಇದರಿಂದ ನನಗೇನು ಫರ್ಕ್ ಬೀಳಂಗಿಲ್ಲ, ನಾ ಹೇಳ್ತೀನಿ ಪ್ರತಿಯೊಂದು ಪಾಯಿಂಟು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. ನಾ ಇಂಟ್ರೋ ಕ್ಲಾಸ್ ಅಂತ ನಾ ವಿಡಿಯೋ ತೊಗೊಂಡಿದ್ದೆಲ್ಲ, ಅದಾದಮೇಲೆ ನಿಮ್ದು ಸಿಲೆಬಸ್ದು ಒಂದು ಎಲಾಬ್ರೇಟ್ ಅಂಥೇಳಿ ಡಿಸ್ಕಷನ್ ಅಂತಂದು ಮಾಡಿದ್ವಿ. ಇವತ್ತಿನ ವಿಡಿಯೋ ಆಗಲಿ, ನೀವು PUC 2 ಮುಗಿಸಿ ನಮ್ಮ ಕಾಲೇಜಿಂದ ಹೊರಗೆ ಹೋಗೋ ತನಕ ಲಾಸ್ಟ್ ವಿಡಿಯೋ ತನಕ ನಾನು 100% ಕೊಟ್ಟು ಸೇಮ್ ಇಂಟ್ರೆಸ್ಟ್ಲಿ ನಾನು ಟೀಚಿಂಗ್ ಮಾಡ್ಕೊತ ಹೋಗ್ತೀನಿ. ನೀವು ಅದನ್ನು ಬೇಕಾದ್ರೆ ನೋಡಿರಂತೆ ಎನರ್ಜಿ ಡೌನ್ ಆಗಂಗಿಲ್ಲ. ಸ್ಟಾರ್ಟಿಂಗ್ ಒಂದೆರಡು ಚಾಪ್ಟರ್ ಚಲೋ ಹೇಳ್ದಂಗೆ ಮಾಡೋದು, ಆಮೇಲೆ ಕಡಿಮೆ ಇದನ್ನು ಮಾಡೋದು, ಇಂಟ್ರೆಸ್ಟ್ ತೋರಿಸೋದು, ಹಿಂಗೆ ಮಾಡೋಂಗಿಲ್ಲ. ಸೊ ಫ್ರಮ್ ಮೈ ಸೈಡ್ ಐ ವಿಲ್ ಗಿವ್ ಮೈ 100%. ಸೊ ಅದಕ್ಕೆ ನನ್ನ ಟೀಚಿಂಗ್ ಸ್ಟೈಲಿಗೆ, ನಂದು ವೇ ಆಫ್ ಥಿಂಕಿಂಗಿಗೆ, ನಂದ ಅಂತಲ್ಲ, ಆ ಟೀಚರ್ ಹೆಂಗೆ ಕಲಿಸ್ತಿರ್ತಾರಲ್ಲ ಅವ್ರ ಟೀಚಿಂಗ್ ಸ್ಟೈಲಿಗೆ ನೀವು ಅಡ್ಜಸ್ಟ್ ಆಗ್ಬೇಕಂದ್ರೆ ಆ ವಿಡಿಯೋಸಿನ ಎಂಟೈರ್ ಲೆಂತ್ ನೋಡ್ಬೇಕು. ಓಕೆ, ಈ ಸದ್ಯ ಸಾಕು. ಸೊ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಫಿಸಿಕಲ್ ವರ್ಲ್ಡ್. ಇಫ್ ವಿ ಟ್ರಾನ್ಸ್ಲೇಟ್ ದ್ಯಾಟ್ ಇನ್ ಕನ್ನಡದೊಳಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದರೆ ಭೌತಿಕ ಜಗತ್ತು ಅಂತ ಆಗ್ತದೆ. ಭೌತಿಕ ಜಗತ್ತು ಬೇರೆ ಐತಿ, ಆಧ್ಯಾತ್ಮಿಕ ಬೇರೆ ಐತಿ, ಸ್ಪಿರಿಚುವಲ್ ಬೇರೆ ಐತಿ, ನಮ್ಮ ಕಣ್ಣಿಗೆ ಕಾಣಿಸುವಂಥ ಜಗತ್ತು ಬೇರೆ ಐತಿ, ಆ್ಯಕ್ಚುಲಿ ಎಕ್ಸಿಸ್ಟೆನ್ಸ್ ಏನಿರ್ತದಲ್ಲ ಅದು ಬೇರೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ಸೈನ್ಸ್ ಅಥವಾ ಫಿಸಿಕ್ಸ್ ಅಂತ ಬಂದ ತಕ್ಷಣ ಈಗ ನೋಡ್ರಿ, ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರ್ತಾವೆ. ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣಿಸುವಂತಹ ವಸ್ತುಗಳು ಒಂದಿಷ್ಟು ಇರ್ತಾವೆ, ಕಣ್ಣಿಗೆ ಕಾಣಿಸ್ಲಾರ್ದಂತಹ ಶಕ್ತಿ ಬೇರೆ ಇರ್ತೈತಿ. ಫಾರ್ ಎಕ್ಸಾಂಪಲ್, ನಾವು ಗಾಡ್, ದೇವರು ಅಂತ ತೊಗೊಂಡ್ರೆ ಇಟ್ಸ್ ನಾಟ್ ಫಿಸಿಕಲ್. ಅಟ್ಲೀಸ್ಟ್ ಫಿಸಿಕಲ್ಲೂ ಇರಬಹುದು, ಇಟ್ ಕ್ಯಾನ್ ಟೇಕ್ ಡಿಫ್ರೆಂಟ್ ಫಾರ್ಮ್ಸ್. ಬಟ್ ಫಿಸಿಕ್ಸ್ನೊಳಗಂತೂ ಅಟ್ಲೀಸ್ಟ್ ನಾವು ಕಣ್ಣಿಗೆ ಕಾಣಿಸ್ಲಾರ್ದಂಥವು, ಅಬ್ಸಲ್ಯೂಟ್ಲಿ ಕಾಣಿಸ್ಲಾರ್ದಂಥವು ಏನ್ರಿ ವಿಷಯಗಳ ಬಗ್ಗೆ, ಥಿಂಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಂಗಿಲ್ಲ ಜನರಲಿ. ಇಲ್ಲ, ಮತ್ತು ನಾವು ಎಲೆಕ್ಟ್ರಾನ್ಸ್, ಸಣ್ಣ ಎಲೆಕ್ಟ್ರಾನ್ಸ್, ಆಟಮ್ಸ್, ಅವು ಕಣ್ಣಿಗೆ ಕಾಣಿಸೋಂಗಿಲ್ಲ, ಅದನ್ನು ಡಿಸ್ಕಸ್ ಮಾಡ್ತೀವಲ್ಲ ಫಿಸಿಕ್ಸ್ನೊಳಗೆ. ಅಂದರೆ ನೀವು ಒಂದಿಷ್ಟು ಮೈಕ್ರೋಸ್ಕೋಪು ಎಲ್ಲ ನೋಡಿದಾಗ ಕಾಣಿಸುತ್ತೆ ಅವು. ಅಂದರೆ ನಾನು ಏನೇನು ಟ್ರೈ ಮಾಡಾಕತ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗಿತ್ತು ಅಂದರೆ ತಲೆಗಿಸ್ಕೊಳಕ್ಕೆ ಹೋಗ್ಬಿಡ್ರಿ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಫಸ್ಟ್ ಚಾಪ್ಟರ್ ಫಿಸಿಕ್ಸ್ನೊಳಗೆ ಬರಾಕತ್ತಿದ್ದು ಫಿಸಿಕಲ್ ವರ್ಲ್ಡ್, ಭೌತಿಕ ಜಗತ್ತು, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಜಗತ್ತು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಸೊ ಈ ಚಾಪ್ಟರ್ ಭಾಳ ದೊಡ್ಡದಿಲ್ಲ. ಯು ಕ್ಯಾನ್ ಸಿ ಟೆಕ್ಸ್ಟ್ ಬುಕ್ ನೀವು ತೊಗೊಂಬಂದು ಕುಂತಿದ್ರೆ ಅರೌಂಡ್ 5 to 6 pages ಅಷ್ಟೇ ಇರ್ಬೇಕು. ಈಗ ಅದು ಮತ್ತು ಅದರೊಳಗೆ ಆ ಸಿಲೆಬಸ್ ಕಟ್ ಶಾರ್ಟ್ ಮಾಡ್ಯಾರಂದ್ರೆ ಸೆಂಟ್ರಲ್ ಬೋರ್ಡ್ದವರು ಇಲ್ಲೇ 2 ಇರ್ತಾವೆ. ಒಂದು ಸೆಂಟ್ರಲ್ CBSE ಬೋರ್ಡ್, ಇನ್ನೊಂದು PU ಬೋರ್ಡ್, ಕರ್ನಾಟಕ PU ಬೋರ್ಡ್. ಸೊ ನಮ್ಮ ಕಾಲೇಜು ಬರೋದು ಕರ್ನಾಟಕ PU ಬೋರ್ಡ್ನೊಳಗೆ. ಸೊ ಅವ್ರು ಏನು ಸಿಲೆಬಸ್ ಸೆಟ್ ಮಾಡ್ತಾರಲ್ಲ ಅದರ ಅಕಾರ್ಡಿಂಗ್ಲಿ ನಾವು ಹೋಗ್ಬೇಕಾಗ್ತೈತಿ. ಸೊ ರೈಟ್ ನಾವು ಸೆಂಟ್ರಲ್ ಸಿಲೆಬಸ್ದವರು, ಸೆಂಟ್ರಲ್ ಬೋರ್ಡ್ದವರು, ಅವರು ಆಲ್ರೆಡಿ ಕೊರೋನಾ ಸಲುವಾಗಿ ಇನ್ ದಿಸ್ ಇಯರ್ 2020 ಕೊರೋನಾ ಸಲುವಾಗಿ ಸಿಲೆಬಸ್ಸನ್ನು ಕಟ್ ಶಾರ್ಟ್ ಮಾಡಿ ಅನೌನ್ಸ್ ಮಾಡ್ಯಾರ. ಕರ್ನಾಟಕ ಗೌರ್ಮೆಂಟ್ದವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಈಗ ನಾನು ಏನು ವಿಚಾರ ಮಾಡಿದ್ದೆ, ಒಂದಿಷ್ಟು ಮಂದಿ PU ಬೋರ್ಡಿಗೆ ಸಂಬಂಧಪಟ್ಟವ್ರ ಜೋಡಿ ಡಿಸ್ಕಸ್ ಮಾಡಿದ್ದು, ಅವ್ರು ಏನು ಹೇಳ್ತಾರೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಸೆಂಟ್ರಲ್ ಬೋರ್ಡ್ನವ್ರು ಏನು ಸಿಲೆಬಸ್ 30% ಕಟ್ ಮಾಡ್ಯಾರಲ್ಲ ಅದ ಸೇಮ್ ಇಲ್ಲೇ ಕರ್ನಾಟಕದೊಳಗೆ ಇಂಪ್ಲಿಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಅದಾವು. ಬಟ್ ಅಫಿಷಿಯಲ್ ಒಂದು ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ. ಬಟ್ ಅಲ್ಲಿದೇನು ಕಟ್ ಆಗೈತಲ್ಲ 30% ಕಟ್ ಆಗೈತಿ ಎಂಟೈರ್ ಫಿಸಿಕ್ಸ್ ಸಿಲೆಬಸ್ನೊಳಗೆ. ಇಟ್ಸ್ ನಾಟ್ ಲೈಕ್ ಪ್ರತಿ ಚಾಪ್ಟರ್ನೊಳಗೆ 30% ಕಟ್ ಮಾಡ್ಯಾರ ಅಂತ ಹಂಗಲ್ಲ. ಬೇರೆ ಬೇರೆ ಚಾಪ್ಟರ್ನೊಳಗೆ ಒಂದು ಸ್ವಲ್ಪ ಟಾಪಿಕ್ಸ್ ಕಟ್ ಮಾಡ್ಯಾರ, ಒಂದ್ರಾಗ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಯಾರ. ಇದು ಸೆಂಟ್ರಲ್ ಬೋರ್ಡ್ನವ್ರದ್ದು. ಬಟ್ ಕರ್ನಾಟಕ PU ಬೋರ್ಡ್ನವ್ರು ಆಲ್ಮೋಸ್ಟ್ ಸೇಮ್ ಕಾಪಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಇಂಟೆಲಿಜೆಂಟ್ ವೇ ಒಳಗೆ ಹೋಗೋದಾದರೆ ನಾ ಇಲ್ಲಿ ಸದ್ಯ ಏನು ಮಾಡ್ತೀನಿ ಅಂದರೆ, ಐ ವಿಲ್ ಡಿಸ್ಕಸ್ ಓನ್ಲಿ ದೋಸ್ ಟಾಪಿಕ್ಸ್ ವಿಚ್ ಆರ್ ಬೀನ್ ಪ್ರಿಸ್ಕ್ರೈಬ್ಡ್ ಇನ್ ದ ಸೆಂಟ್ರಲ್ ಬೋರ್ಡ್ ಸಿಲೆಬಸ್. ಏನವರು 30% ಕಟ್ ಮಾಡಿ ಉಳಿಸ್ಕೊಂಡಾರ. ಅಲ್ಲಿಗೆ 30% ಕಟ್ ಮಾಡಿ ಏನು ಉಳಿದೈತಲ್ಲ ಸೆಂಟ್ರಲ್ ಬೋರ್ಡ್ ಪ್ರಕಾರ ಅದಷ್ಟು ಕಲಿಸ್ತೀನಿ. ಈ ಕರ್ನಾಟಕ PU ಬೋರ್ಡ್ದವರು ಸಿಲೆಬಸ್ಸನ್ನು ಅನೌನ್ಸ್ ಮಾಡಿದ ಮೇಲೆ 2 ಮ್ಯಾಚ್ ಆಯ್ತು, ದಟ್ಸ್ ಗುಡ್. ಅದು ಮ್ಯಾಚ್ ಆಗಲಿಲ್ಲ, ದರ್ ಆರ್ ಸಮ್ ಚೇಂಜಸ್.
ಆ್ಯಂಡ್ ಬೇರೆ ಒಂದಿಷ್ಟು ಟಾಪಿಕ್ ಕಲಿಸ್ಬೇಕಾಗ್ತೈತಿ ಅಂತಂದರೆ ವಿಲ್ ಡೂ ಇಟ್ ಲೇಟರ್ ಮತ್ತು ಮಾಡ್ಬೋದು ಅದನ್ನ. ಆದರೆ ಹೆಂಗೆ ಆಗಬಾರ್ದು ಅಂದರೆ ನಾವು ಎಂಟೈರ್ ಚಾಪ್ಟರ್ ಫುಲ್ ಕಲ್ತ್ಬಿಟ್ಟಿವಿ, 30% ಕಟ್ ಆಗ್ತಿತ್ತು, ಕರ್ನಾಟಕ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಆಮೇಲೆ ನೋಡೋಣ ಅಂಥೇಳಿ ಎಂಟೈರ್ ಚಾಪ್ಟರ್ ಕಲಿತು ಅದಾದಮೇಲೆ ಇಷ್ಟು ಟಾಪಿಕ್ಸ್ ಇಲ್ಲ ಅಂದರೆ ಅನ್ನೆಸೆಸರಿ ಒಂದಿಷ್ಟು ಟಾಪಿಕ್ಸನ್ನು ಕಲಿತು ನಾವು ವೇಸ್ಟ್ ಆಫ್ ಟೈಮ್ ಮಾಡೋ ಬದಲಿ ರೈಟ್ ನಾವು ವಿ ವಿಲ್ ಗೋ ಅಕಾರ್ಡಿಂಗ್ ಟು ಸೆಂಟ್ರಲ್ ಬೋರ್ಡ್ ವಾಟ್ ಎವರ್ ದೇ ಹ್ಯಾವ್ ಕಟ್ ಆಫ್ ದ ಸಿಲೆಬಸ್ ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಅಂತ ಹೇಳ್ತಾರೆ. ಸೊ ವಿಲ್ ಗೋ ಅಕಾರ್ಡಿಂಗ್ಲಿ. ಸೊ ಫಸ್ಟ್ ಆಫ್ ಆಲ್ 5 to 6 pages ಅಷ್ಟೇ ಐತಿದ ಚಾಪ್ಟರ್. ಅದರೊಳಗೆ ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟ್ ಗೊತ್ತೇ, ಹೋಪ್ಫುಲಿ ನಾನು ನಿಮ್ಗೆ ಏನು ಮಾತು ಹೇಳ್ತೀನಲ್ಲ ನಿಮ್ಗೆ ಅರ್ಥ ಆಗತ್ತಾವ ಚಲೋ ಅನಿಸ್ತಾವ ಅಂತ ಅಂದ್ಕೊಂಡೀನಿ. ಈಗ ಆ್ಯಕ್ಚುಲಿ ಒಂದು ಚಾಪ್ಟರ್ದು ಸ್ಟ್ರೇಟ್ ಅವೇ ಸಿಲೆಬಸ್ ಸ್ಟಾರ್ಟ್ ಮಾಡಿ ಆ ಟಾಪಿಕ್ ಮಾತಾಡೋಕ್ಕಿಂತ ಮೊದಲು ಅದಕ್ಕೇನು ಬಿಲ್ಡಪ್ ಕೊಡ್ತಾರೆ ನೋಡ್ರಿ. ಅಂದರೆ ಅಟ್ಲೀಸ್ಟ್ ನನ್ನ ಕ್ಲಾಸ್ನೊಳಗಂತೂ ನಾನು ಮಾಡ್ತೀನಿ, ಅದಕ್ಕೊಂದು ಫ್ರೇಮ್ವರ್ಕ್ ಹಾಕ್ಕೊಟ್ಟು ಅದಕ್ಕೊಂದು ಬಿಲ್ಡಪ್ ಹಾಕ್ಕೊಟ್ಟು ಎಷ್ಟರ ಮಟ್ಟಿಗೆ ನಾವು ಇದನ್ನು ಮಾಡ್ತೀವಲ್ಲ ನೀವು ಒಂದು ಮೈಂಡ್ಸೆಟ್ನೊಳಗೆ ಬರ್ತೀರಿ ಆ ಚಾಪ್ಟರ್ನ ರಿಸೀವ್ ಮಾಡೋಕ್ಕೆ. ಸೊ ಅದ್ರ ಸಲುವಾಗಿ ನಾವು ಇಷ್ಟೆಲ್ಲ ಹೇಳ್ತಿರ್ತೀನಿ. ಸೊ ಇರೋದಾದ 5 to 6 ಪೇಜ್ ಐತಿ, ಅದ್ರೊಳಗೆ ಕಟ್ ಮಾಡ್ಯಾರ, ಯಾವ್ದು ಕಟ್ ಮಾಡ್ಯಾರ ಯಾವ್ದು ಸಿಲೆಬಸ್ನೊಳಗೆ ಐತಿ ಅಂತ ಅನ್ನೋದನ್ನು ಆ್ಯಸ್ ವಿ ಗೋ ಥ್ರೂ ದ ಸಿಲೆಬಸ್ ಆಫ್ ದ ಚಾಪ್ಟರ್ ನಾನು ಹೇಳ್ಕೊತ ಹೋಗ್ತೀನಿ, ಈ ಟಾಪಿಕ್ ಐತಿ ಈ ಟಾಪಿಕ್ ಇಲ್ಲ ಅಂಥೇಳಿ. ಸೊ ಈಗ ಲೈಕ್ ಇನ್ ದ ಫಸ್ಟ್ ಪೇಜ್, ಓಕೆ 1A ಟೆಕ್ಸ್ಟ್ ಬುಕ್ದು ಫಸ್ಟ್ ಪೇಜ್ನೊಳಗೆ ದ ಫಸ್ಟ್ ಥಿಂಗ್ ಸ್ಟಾರ್ಟ್ಸ್ ವಿತ್ ಅಬೌಟ್ ವಾಟ್ ಈಸ್ ಸೈನ್ಸ್ ಅಂತ ಹೇಳ್ತಾರೆ ಫಸ್ಟಿಗೆ. ಅದು ಆದಮೇಲೆ ಥಿಯರಿ ಸೈಂಟಿಫಿಕ್ ಮೆಥಡ್ ಅಂತ ಒಂದಿನ ಕಾನ್ಸೆಪ್ಟ್ ಐತಿ, ಅದಾದಮೇಲೆ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಥಿಯರಿ ಅಂತ ಒಂದಿನೋ ಐತಿ. ಆ್ಯಕ್ಚುಲಿ ಸ್ಪೀಕಿಂಗ್ ಅದೇನು ಸಿಲೆಬಸ್ ಕಟ್ ಮಾಡ್ಯಾರಲ್ಲ ಅದರೊಳಗೆ ಇದಿಲ್ಲ, ವಾಟ್ ಈಸ್ ಸೈನ್ಸ್ ತೆಗೆದುಬಿಟ್ಟ. ವಾಟ್ ಈಸ್ ಸೈನ್ಸ್ ಟಾಪಿಕ್ ಈಸ್ ನಾಟ್ ದೇರ್ ಫಾರ್ ದ ಸಿಲೆಬಸ್. ಸೈಂಟಿಫಿಕ್ ಮೆಥಡ್ ಈಸ್ ನಾಟ್ ದೇರ್, ಇಲ್ಲ, ಸೈಂಟಿಫಿಕ್ ಮೆಥಡ್ ಟಾಪಿಕ್ ಇಲ್ಲ. ಎಕ್ಸ್ಪೆರಿಮೆಂಟ್ ಆ್ಯಂಡ್ ಥಿಯರಿ ಸಂಬಂಧಪಟ್ಟಂಗೆ ಒಂದು ವೆರಿ ಸ್ಮಾಲ್ ಪ್ಯಾರಾಗ್ರಾಫ್ ಏನು ಕೊಟ್ಟಾರಲ್ಲ ಫಸ್ಟ್ ಪೇಜ್ನೊಳಗೆ ಅದೂ ಇಲ್ಲ. ಓಕೆ, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ರಿವೈಸ್ಡ್ ಸಿಲೆಬಸ್ ಫಸ್ಟ್ ಟಾಪಿಕ್ ವಾಟ್ ಈಸ್ ಫಿಸಿಕ್ಸ್ನಿಂದ ಸ್ಟಾರ್ಟ್ ಆಗ್ತೈತೆ, ಅದು ಫಸ್ಟ್ ಪೇಜ್ನೊಳಗೆ ಲಾಸ್ಟ್ ಪ್ಯಾರಾಗ್ರಾಫ್ನೊಳಗೆ ಐತಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಇವನ್ ದೋ ವಾಟ್ ಈಸ್ ಫಿಸಿಕ್ಸಿಂದ ಸ್ಟಾರ್ಟ್ ಆಗ್ತೈತಿ ಅಂದ್ರೂ ವಾಟ್ ಈಸ್ ಸೈನ್ಸ್ ಅಂತ ಹೇಳಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಂತೇನೋ ಒಂದು ಪ್ಯಾರಾಗ್ರಾಫ್ ಐತಲ್ಲ, ವಿ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ವಿ ವಿಲ್ ಸ್ಕಿಪ್ ಸೈಂಟಿಫಿಕ್ ಮೆಥಡ್ ಆ್ಯಂಡ್ ವಿ ವಿಲ್ ಸ್ಕಿಪ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಥಿಯರಿ ವಿಚ್ ಆರ್ ನಾಟ್ ದೇರ್ ಫಾರ್ ದ ಸಿಲೆಬಸ್. ಅವು ಸಿಲೆಬಸ್ನ ಇಲ್ಲ ಅಂದರೆ ಐತಿ ನಾ ಸ್ಕಿಪ್ ಮಾಡ್ತೀನಿ ಅಂತಲ್ಲ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ನಾ ವಾಟ್ ಈಸ್ ಸೈನ್ಸ್ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಮುಗಿಸ್ಕೊಂಡು ವಾಟ್ ಈಸ್ ಫಿಸಿಕ್ಸ್, ಅದಾದಮೇಲೆ ನೋಡೋಣ ರೀ ಮತ್ತು ನೆಕ್ಸ್ಟ್ ಟಾಪಿಕ್ ಬರ್ತಾವಲ್ಲ ಅವಾಗ ನಾನು ಹೇಳ್ತೀನಿ ಯಾವುದೈತಿ ಯಾವುದಿಲ್ಲ ಅಂಥೇಳಿ. ಆ್ಯಂಡ್ ನಾನು ಇಲ್ಲೇ ಆ ಟೆಕ್ಸ್ಟ್ ಬುಕ್ಕದ್ದು ಪೇಜನ್ನು ಇಲ್ಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಸೆಂಟೆನ್ಸ್ ಬೈ ಸೆಂಟೆನ್ಸ್. ಆ್ಯಂಡ್ ಎಲ್ಲೇ ಈಗ ಲೈಕ್ ಇಂಟ್ರೊಡಕ್ಷನ್ ಪೇಜ್ ಪ್ಯಾರಾಗ್ರಾಫ್ನೊಳಗೆ ವಾಟ್ ಈಸ್ ಸೈನ್ಸ್ ಅಂತ ಕೊಟ್ಟಾರ, ಬಟ್ ಅದು ಸಿಲೆಬಸ್ನೊಳಗೆ ಇಲ್ಲಲ್ಲ, ಅವಾಗ ನಾನು ಪ್ರತಿಯೊಂದು ಸೆಂಟೆನ್ಸ್ ಪ್ರತಿಯೊಂದು ವರ್ಡ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಂಗಿಲ್ಲ, ಕಟ್ ಶಾರ್ಟ್ ಮಾಡಿ ಆ ಸಿಲೆಬಸ್ನಾಗ ಇಲ್ಲ ಬಟ್ ಸ್ಟಿಲ್ ನಾವು ಒಂದು ಸ್ವಲ್ಪ ಕಲಿಬೇಕಾಗ್ತೈತೆ ಅಂತೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮುಂದೆ ಹೋಗ್ತೀನಿ ಅಂತ. ಸೊ ಇದು ಒಂದು ಸ್ವಲ್ಪ ಬಿಲ್ಡಪ್ ಇತ್ತು. ಸೊ ವಿಲ್ ಡೈರೆಕ್ಟ್ಲಿ ಸ್ಟಾರ್ಟ್ ನಾವು. ಓಕೆ, ಇಂಟ್ರೊಡಕ್ಷನ್ನಿಂದ ವಾಟ್ ಈಸ್ ಸೈನ್ಸ್ ಅಂತ ಹೇಳಿ ಏನು ಕೊಟ್ಟಾರಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 1 ನಿಮಿಷ. ಓಕೆ, ಸೊ ಹಿಯರ್ ಇಸ್ ದ ಫಸ್ಟ್ ಪೇಜ್ ಆಫ್ ದ ಚಾಪ್ಟರ್ ಫಿಸಿಕಲ್ ವರ್ಲ್ಡ್. ಇಂಟ್ರೊಡಕ್ಷನ್ನಿಂದ ನಾವು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇಂಟ್ರೊಡಕ್ಷನ್ ಒಳಗೆ ನಾವು ವಾಟ್ ಈಸ್ ಸೈನ್ಸ್ ಅಂತ ಕಲಿತೀವಿ. ಈಗ ಲೈಕ್ ನಿಮ್ಗೆ 10th ಮುಗೀತಲ್ಲ, ರಿಸಲ್ಟ್ ಬಂದಮೇಲೆ ಒಂದಿಷ್ಟು ಜನ ರಿಲೇಟಿವ್ಸ್ ಕೇಳ್ತಿರ್ತಾರೆ ಏನು ಮಾಡ್ಬೇಕಂತ ಮಾಡಿಪ್ಪ, ಸೈನ್ಸ್ ಹಚ್ಬೇಕಂತ ಮಾಡಿಯೋ ಕಾಮರ್ಸ್ ಹಚ್ಬೇಕಂತ ಮಾಡಿಯೋ. ಇಲ್ಲರಿ ಸೈನ್ಸ್ ಹಚ್ಬೇಕಂತ ಮಾಡೀನಿ ಅಂತಂದಾಗ, ಸೊ ಈಗ ಸೈನ್ಸ್ ನೀವು ಹಚ್ಚಿರಿ ಅಂದಾಗ ವಾಟ್ ಈಸ್ ಸೈನ್ಸ್ ಅಂತ ಯಾರ ಕೇಳಿದರು ಅಥವಾ ಅಟ್ಲೀಸ್ಟ್ ನಿಮಗೆ ಅದರ ಗೊತ್ತಿರ್ಬೇಕಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ನಿಮ್ಗೆ ಹೈಸ್ಕೂಲ್ನೊಳಗನ ಯಾರು ಹೇಳಿರ್ಬೇಕಾಗಿತ್ತು ಸೈನ್ಸ್ ಅಂದರೆ ಏನು, ಓಕೆ, ಅದ್ರದ್ದು ಬೇಸಿಸ್ ಏನು, ಹೆಂಗೆ ಸ್ಟಾರ್ಟ್ ಆಗ್ತದಲ್ಲ ಅಂತ. ಈಗ ಒಂದು ಕೆಲಸ ಮಾಡೋಣ, ವಾಟ್ ಈಸ್ ಸೈನ್ಸ್ ಅಂತ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನು ಕೊಟ್ಟಾರಲ್ಲ ಅದನ್ನು ಐ ವಿಲ್ ಜಸ್ಟ್ ರೀಡ್ ಇಟ್ ಔಟ್. ಅಲ್ಲಿ ಏನೈತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲಸ್ ಎಕ್ಸ್ಟ್ರಾ ಏನಾರ ಅವಶ್ಯಕತೆ ಇದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಹ್ಯೂಮನ್ಸ್, ಓಕೆ, ಐ ವಿಲ್ ಜಸ್ಟ್ ರೀಡ್ ಔಟ್. ಆಮೇಲೆ ಇದು ಯಾಕೆ ಇಂಪಾರ್ಟೆಂಟು
ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ನಾನು ಲೈನ್ ಟು ಲೈನ್ ಓದ್ಕೊಂತ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇದ್ರದ್ದು ಇಂಪಾರ್ಟೆನ್ಸ್ ನಿಮಗೆ ಟೈಮ್ ಹೋದಂಗೆ ಗೊತ್ತಾಗ್ತೈತೆ. ಓಕೆ, ಇರಲಿ, ಇದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋಣ, ಇಲ್ಲಾಂದ್ರೆ ಬರೀ ಎಕ್ಸ್ಟ್ರಾ ಮಾತಾಡೋದು ಆಗ್ತೈತಿ. ಸೊ ಹ್ಯೂಮನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್. ಹ್ಯೂಮನ್ಸ್ ಅಂದರೆ ನಾವು, ಮನುಷ್ಯರು, ಮಾನವರು. ದೇ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್. ಕ್ಯೂರಿಯಸ್ ಅಂದ್ರೇನು? ಕ್ಯೂರಿಯಸ್ ಅಂದ್ರೇನು? ಕ್ಯೂರಿಯಾಸಿಟಿದಿಂದ ಬರ್ತದೆ. ಸೊ ಕ್ಯೂರಿಯಾಸಿಟಿ ಅನ್ನುವಂಥ ಶಬ್ದ, ಇದರ ಅರ್ಥ ಕನ್ನಡದೊಳಗೆ ಕುತೂಹಲ. ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಇರ್ತೈತಿ. ಈಗ ಲೈಕ್ ಈಗ ನಮ್ಮದು ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ಕಾಲೇಜ್ ಅಂತಂದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತೈತಿ, ಒಂದು ಕುತೂಹಲ ಇರುತ್ತೆ. ಹೆಂಗಿರ್ತಾವೆ ಕ್ಲಾಸಸ್, ಸೈನ್ಸ್ ಅಂದರೆ ಏನು, ಕ್ಲಾಸ್ ರೂಮ್ ಹೆಂಗೆ ಅದಾವು, ಚಲೋ ಬೆಂಚ್ ಅದಾವನ ಇಲ್ಲೇ ಪ್ರೊಜೆಕ್ಟರ್ ಐತನ ಇಲ್ಲ, ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತಾರೋ ಆ್ಯಂಡ್ ವೈಟ್ ಬೋರ್ಡ್ ಯೂಸ್ ಮಾಡ್ತಾರೋ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್. ಅಥವಾ ಒಂದು ಫಿಲ್ಮ್ ನೋಡೋಕೆ ನೀವು ಹೋಗಿದ್ರೆ ಇನ್ಮೇಲೆ ಫಿಲ್ಮ್ ಹೋಗೋದು ಕಡಿಮೆ ಆಗ್ತೈತಿ ಎಲ್ಲರದು, ಬರೀ ಕೊರೋನಾ ಸಂಬಂಧ ಅಂತ ಅಷ್ಟೇ ಅಲ್ಲ. ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ವಿತ್ ದ ಬಾಲಿವುಡ್, ಇಟ್ಸ್ ಅ ಗುಡ್ ಥಿಂಗ್, ಇಟ್ಸ್ ಗೆಟಿಂಗ್ ಕ್ಲೀನ್ಡ್ ಅಪ್. ಸೊ ಅದ್ರ ಬಗ್ಗೆ ಬೇಡ, ಮತ್ತೆ ಚಾಲೂ ಮಾಡಿದ್ರೆ ನಾನು ಒಂದು ತಾಸು ಮಾತಾಡ್ತೀನಿ. ರೈಟ್ ನೌ ವಾಟ್ಸ್ ಗೋಯಿಂಗ್ ಆನ್ ಇನ್ 2020, ಅದ್ರ ಬಗ್ಗೆ ನಾನು ಹೇಳಿದೆ. ಓಕೆ, ಸೊ ಈಗ ಫಿಲ್ಮ್ ನೋಡಾಕತ್ತೀರಿ ಅಥವಾ ಕ್ರಿಕೆಟ್ ನೋಡಾಕತ್ತೀರಿ, ಪರ್ಟಿಕ್ಯುಲರ್ಲಿ ಸೆಕೆಂಡ್ ಇನ್ನಿಂಗ್ಸ್ IPL ನಡೆದೈತಿ, 20th ಓವರ್ ಇನ್ನು 2020 ಮ್ಯಾಚ್. ಸೊ ಆಲ್ಮೋಸ್ಟ್ ವೆರಿ ಕ್ಲೋಸ್ ಹೋಗೈತಿ ಮ್ಯಾಚ್ ಲಾಸ್ಟ್ ಓವರ್ ತನಕ. ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ವಾಟ್ ವಿಲ್ ಹ್ಯಾಪನ್ ಅಂಥೇಳಿ, ವಾಟ್ ಈಸ್ ದಿಸ್, ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಸೊ ಈ ಕುತೂಹಲ ಅನ್ನೋದು, ಕ್ಯೂರಿಯಾಸಿಟಿ ಅನ್ನೋದು ಏನೈತಲ್ಲ, ಈ ಕ್ಯಾರೆಕ್ಟರ್ ಏನು ಮನುಷ್ಯರಿಗೆ ಐತಲ್ಲ, ಐತಿಲ್ರಿ, ನಿಮಗೂ ಐತಿ ಕ್ಯೂರಿಯಾಸಿಟಿ, ಕುತೂಹಲ. ಆದರೆ ಅಟ್ಲೀಸ್ಟ್ ಸಣ್ಣವರಿದ್ದೊಳಗೆ ನೀವು ಎಷ್ಟು ಕುತೂಹಲ ನಿಮಗಿತ್ತು, ಕ್ಯೂರಿಯಾಸಿಟಿ ಇತ್ತು ಈ ಜಗತ್ತಿನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ, ಈಗ ಅಷ್ಟು ಉಳಿದಿರಂಗಿಲ್ಲ, ಒಂದು ಸ್ವಲ್ಪ ಕಡಿಮೆ ಆಗಿರ್ತೈತಿ. ಕಡಿಮೆ ಆಗಿಲ್ಲ ಅಂದ್ರೆ ದಟ್ಸ್ ಗುಡ್. ನೀವು ಅಬ್ಸರ್ವ್ ಮಾಡಿರಿ, ನಿಮ್ಮ ಚೈಲ್ಡ್ಹುಡ್ನೊಳಗಿದ್ದಾಗರ ನೀವು, ಅಥವಾ ನಿಮ್ಮ ಸುತ್ತಮುತ್ತಲು ಯಾರು ಸಣ್ಣ ಹುಡುಗರು ಇರ್ತಾರಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. 2 ವರ್ಷ 3 ವರ್ಷ 4 ವರ್ಷ ಅವರಿದ್ದಾಗ ಜಸ್ಟ್ ಮಾತಾಡೋಕ್ಕೆ ಅವರು ಕಲ್ತ್ರಂತಿಕೋರಿ, ಅಥವಾ ಮಾತಾಡೋಕ್ಕೆ ಅವ್ರಿಗೆ ಬರೋಕ್ಕಿಂತ ಮೊದಲು ಅವ್ರು ಪ್ರತಿಯೊಂದನ್ನು ಅವ್ರ ಸುತ್ತಮುತ್ತಿರುವಂಥ ಜಗತ್ತನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ ಪ್ರತಿಯೊಂದು ಕಡೆನೂ. ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಅಟ್ಲೀಸ್ಟ್ ಮಾತಾಡೋಕ್ಕೆ ಬಂದ ಮೇಲೆ ನೀವು ಅಬ್ಸರ್ವ್ ಮಾಡಿದರೆ ದೇ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್, ಪ್ರಶ್ನೆಗಳನ್ನು ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇನು, ಅದೇನು, ಅವ್ರು ಯಾರು, ಹಂಗೆ ಯಾಕೆ ಮಾಡಾಕತ್ತಾರ ಅಂಥೇಳಿ. ಸೊ ಸ್ಟಾರ್ಟಿಂಗ್ ಏನಾಗ್ತದೆ ಗೊತ್ತನ್ರಿ, ಪೇರೆಂಟ್ಸಿಗೆ, ಪಾಲಕರಿಗೆ, ಜನರಲಿ ಇದೆ, ಎಲ್ಲರಿಗೂ ಅಂತಲ್ಲ, ಜನರಲಿ ಹೆಚ್ಚಾಗಿ, ಇದು ನನ್ನ ಮಗ ಮಾತಾಡಕತ್ತ ಅಥವಾ ನಮ್ಮ ಮಗಳು ಮಾತಾಡಕತ್ತಲ್ಲ ಅಂಥೇಳಿ ಪ್ರಶ್ನೆ ಅವ್ರು ಕೇಳಿದ್ರು ಅಂದರೆ, ಆ ಸಣ್ಣ ಹುಡುಗರು ಪ್ರಶ್ನೆ ಕೇಳಿದ್ರು ಅಂದರೆ ಇವ್ರು ಇಂಟ್ರೆಸ್ಟ್ಲೇ ಉತ್ತರ ಕೊಡ್ತಿರ್ತಾರೆ. ಅದಕ್ಕೆ ಭಾರಿ ಇಂಟ್ರೆಸ್ಟ್ಲೇ, ಹಂಗಪ್ಪಿ ಅದು, ಹಿಂಗಪ್ಪಿ ಅದು ಅಂಥೇಳಿ. ಸೊ ಒಂದು ಇವ್ರದ್ದು ಪೇಷನ್ಸ್ ಕಡಿಮೆ ಹಾಕೋಂತ ಹೋತು. ಒಂದು ಹಂತಕ್ಕೆ ಅವ್ರು ಕ್ವಶನ್ಸ್ ಕೇಳೋದು ಭಾಳ ಮಾಡಕತ್ತರು ಅಂದರೆ, ಹೇ ಸುಮ್ ಕೊಡು, ನಿನಗೆ ಗೊತ್ತಾಗ್ತೈತಿ, ಅದಕ್ಕೆ ಬೇಕು, ನಿನಗೆ ಅದಕ್ಕೆ ಬೇಕು, ಹಂಗೆ ಮಾಡಿ ಆಟಾಡಕ್ಕೆ ಹೋಗಿ, ಇದನ್ನು ಮಾಡಿ, ಹಂಗೆ ಮಾಡಕ್ಕೆ ಹೋಗಿ, ಸುಮ್ ಕೊಡು ಅಂತ ಕೂಡಿಸಿ ಅವರು ಹುಡುಗರು ವಿಚಾರ ಮಾಡೋಕೆ ಹಾಳು ಮಾಡ್ತಾರೆ. ಯಾಕೆ ಬೇಸಿಗೆ ಹೋಗಿ ಬಿಡಲೆ ಕ್ವಶನ್ ಕೇಳಿ ಹಾಳಾಗೋಲ್ಲ ಅಂತಂದು. ಸೊ ಸ್ಕೂಲ್ಸ್ನೊಳಗೂ ಹಂಗೆ ಆಗ್ತೈತಿ. ನಿಮ್ಗೆ ಯಾರೋ ಒಬ್ಬರು ಟೀಚರು ನೀವು ಕ್ವಶನ್ ಕೇಳಿದ್ದಕ್ಕೆ ಇಂಟ್ರೆಸ್ಟ್ಲೇ ಆನ್ಸರ್ ಕೊಟ್ಟರು, ನಿಮಗೆ ಹುರುಪು ಬರೋ ಹಂಗೆ, ಮತ್ತು ಇನ್ನೊಮ್ಮೆ ನೀವು ಕ್ವಶನ್ ಕೇಳೋ ಹಂಗೆ ಅವ್ರು ಮಾಡಿದರು ಅಂತ, ದ್ಯಾಟ್ಸ್ ಗುಡ್. ಅಂತಂದು ವಾಪಸ್ ಬೈದು ಕುಡಿಸ್ಬಿಟ್ರು ಅಂದರೆ, ನಾ ಏನು ಹೇಳ್ತೀನಿ, ಸುಮ್ಮ ಕೇಳ್ಕೊಂತ ಕೊಡ್ರಿ, ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳಿ ಕುಡಿಸ್ಬಿಟ್ರು ಸುಮ್ಮ ಅಂದರೆ, ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಕಡಿಮೆ ಹಾಕೋಂತ ಬರ್ತೈತೆ. ಹಾಳಾಗಿ ಹೋಗ್ರಿ ಅಂತೇಳಿ ಬಿಟ್ಬಿಡ್ಬೇಕು ಅನ್ಸುತ್ತೆ. ಸೊ ಇದನ್ನು ನಾನು ನಿಮ್ಗೆ ಯಾಕೆ ಹೇಳಾಕತ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಕುತೂಹಲ ಐತಿ. ಕುತೂಹಲ ತೊಗೊಂಡು ಏನು ಮಾಡ್ಬೇಕು ಸರ್ ನಾವೀಗ ಅಂದ್ರೆ, ಸೈನ್ಸ್ ಹೆಂಗೆ ಚಲೋ ಆಯ್ತು ಅಂತ ಕಾರಣ, ದ ರೀಸನ್ ಬಿಹೈಂಡ್ ದಿ ಒರಿಜಿನೇಟಿಂಗ್ ಆಫ್ ಸೈನ್ಸ್, ಹೌ ಆ್ಯಕ್ಚುಲಿ ಸೈನ್ಸ್ ಒರಿಜಿನೇಟೆಡ್, ಇದು ಶುರು ಆಗಿದ್ದು ಹೆಂಗೆ, ವಿಜ್ಞಾನ ಹೆಂಗೆ ಶುರು ಆಯ್ತು ಅಂದರೆ, ಮಾನವನ ಕುತೂಹಲ ಇರುವಂತಹ ಸ್ವಭಾವದಿಂದ, ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಆಫ್ ಕ್ಯೂರಿಯಾಸಿಟಿ. ಯಾಕಂತ ಈಗ ನೋಡ್ರಿ, ಈಗ ನಾನು ಏನು ಟ್ರೈ ಮಾಡಾಕತ್ತೀನಿ, ನೀವು ಹಂಗೆ ಒಂದು ಇಮ್ಯಾಜಿನೇಷನ್ ಮಾಡಿರಿ. ನಾವೊಂದು 2000 ಅಥವಾ 3000 ವರ್ಷ ಅಥವಾ 5000 ವರ್ಷ, ಎಕ್ಸಾಕ್ಟ್ಲಿ ಹಿಸ್ಟ್ರಿ ಎಷ್ಟು ವರ್ಷ ಹಿಂದೆ ಹೋಗ್ತೈತಿ ಅಂತ ಅಬ್ಸಲ್ಯೂಟ್ಲಿ ಯಾರಿಗೂ ಗೊತ್ತಿಲ್ಲ.
ಎಕ್ಸಾಕ್ಟ್ಲಿ ಎಲ್ಲೇ ಹ್ಯೂಮನ್ ಬೀಯಿಂಗ್ಸ್ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ. ಭಾಳ ಹಳೆಯ ವರ್ಷಕ್ಕೆ ನಾವು ಹೋಗೋಣ. ಅಲ್ಲೇ ಸೈನ್ಸ್ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಯಾವುದ್ರ ಬಗ್ಗೆನೂ ಜ್ಞಾನ ಇರಲಿಲ್ಲ. ಈಗ ಒಂದು 4-5 ಸಾವಿರ ವರ್ಷ 4 to 5,000 ಇಯರ್ಸ್ ಬಿಫೋರ್ ನೀವು ಇದ್ರಿ ಅಂದ್ರೆ ಅವಾಗ ನಮಗೆ ಏನೇನು ಕ್ಯೂರಿಯಾಸಿಟಿ ಇರ್ಬೋದು ಹಂಗೆ ಇಮ್ಯಾಜಿನ್ ಮಾಡಿರಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವು ವಿಚಾರ ಮಾಡ್ತಿರ್ಬಹುದು ಏನಂದ್ರೆ, ಅವಾಗ ನಾವು ಇದ್ವಿ ಅಂದ್ರೆ 5,000 ವರ್ಷಗಳ ಹಿಂದೆ ನಾವು ಇದ್ದಿದ್ದು ಅಂದರೆ ನಾವು ವಿಚಾರ ಮಾಡಿರಬಹುದಾಗಿತ್ತು. ಏನಂತ, ಇದೇನಿದು ಮುಂಜಾನೆ ಎದ್ದು ಕೂಡ ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಅದು ಬಂದ ಕೂಡ ಎಲ್ಲ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಇರುತ್ತೆ, ಅದು ಹಿಂಗೆ ಮೂವ್ ಹಾಕೊಂತ ಹೋಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಏನು ಗೊತ್ತಲ್ಲ ನಿಮ್ಗೆ, ಐ ಆಮ್ ಟಾಕಿಂಗ್ ಅಬೌಟ್ ಸೂರ್ಯ. ಈಗ ನಾವು ಹೇಳ್ತೀವಿ ದಿಸ್ ಈಸ್ ಸನ್, ಓಕೆ ಇದು ಸನ್ರೈಸ್, ಇದು ಸನ್ಸೆಟ್, ಇದು ಹೇಳ್ತೀವಿ ನಾವು. ಓಕೆ, ತಿಳ್ಕೊಂಡಿರ್ತೀವಿ. ಬಟ್ ಫಸ್ಟ್ ಟೈಮ್ ಯಾರು ಅದನ್ನು ನೋಡಿದ್ರಲ್ಲ ಅವ್ರಿಗೆ ಆಬ್ವಿಯಸ್ಲಿ ಒಂದು ಕುತೂಹಲ ಇತ್ತಲ್ಲ, ಇದೇನು ಅಂಥೇಳಿ. ಆ್ಯಂಡ್ ಒಮ್ಮಿಂದೊಮ್ಗಲೇ ಏನೋ ಬೀಳಕ್ಕೆ ಸ್ಟಾರ್ಟ್ ಆಗ್ತೈತಿ ಮ್ಯಾಲಿಂದ. ಅವಾಗಿನ ಕಾಲಕ್ಕೆ ನಾವು ವಾಪಸ್ ಹೋದರೆ ನೀರು ಬೀಳಕ್ಕೆ ಸ್ಟಾರ್ಟ್ ಆಗ್ತೈತಿ, ಆಮೇಲೆ ಅದ್ರೊಳಗೆ ಮಿಂಚು ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಲೈಟ್ನಿಂಗ್ ಆಗ್ತೈತಿ, ಥಂಡರ್ ಸ್ಟಾರ್ಮ್ ಆಗ್ತೈತಿ, ಸಿಡಿಲ ಬಡಿತೈತಿ. ಸೊ ವೆನ್ ಆಲ್ ದೀಸ್ ಆರ್ ಹ್ಯಾಪನಿಂಗ್, ವಿಂಡ್ ಬ್ಲೋಸ್, ರಿವರ್ ಫ್ಲೋಸ್, ಇದೆಲ್ಲ ಘಟನೆಗಳು ಕಣ್ಣು ಸುತ್ತಮುತ್ತಲ ನೋಡಿದ ಕೂಡಲೇ ಆಬ್ವಿಯಸ್ಲಿ ಅವಾಗ ಯಾರು ಮಾನವರು ಇದ್ರಲ್ಲ, ಮನುಷ್ಯರು ಇದ್ರಲ್ಲ, ಹ್ಯೂಮನ್ ಬೀಯಿಂಗ್ಸ್ ಇದ್ರಲ್ಲ, ಅವರಿಗೊಂದು ಕುತೂಹಲ, ಕ್ಯೂರಿಯಾಸಿಟಿ ಟು ಅಂಡರ್ಸ್ಟ್ಯಾಂಡ್. ಸ್ಟಾರ್ಟಿಂಗ್ ಅಂತೂ ಅವ್ರಿಗೆ ಆಬ್ವಿಯಸ್ಲಿ ಕುತೂಹಲಕ್ಕಿಂತ ಮೊದಲ ಭಯ ಆಗಿರ್ತೈತಿ, ಫಿಯರ್ ಆಗಿರ್ತೈತಿ ಇನಿಷಿಯಲಿ. ಬಿಕಾಸ್ ವೆನ್ ಯು ಡೋಂಟ್ ನೋ ಸಮಥಿಂಗ್, ಆಬ್ವಿಯಸ್ಲಿ ನಮಗೆ ಹೊಸದೊಂದು ಏನೋ ಬಂದಾಗ ನಮ್ಮ ಕಣ್ಣು ಮುಂದೆ ಫಸ್ಟಿಗೆ ಹೆದರಿಕೆ ಆಗ್ತೈತಿ. ಇದಕ್ಕೊಂದು ಹಂಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮನ್ನ, ಏನು ಹೇಳಕತ್ತೀನಿ ಅಂತ ಹೇಳಿ ಅರ್ಥ ಮಾಡ್ಸೋಕ್ಕೆ. ಈಗ ನಿಮ್ಮ ಕೈ ಮೇಲೆ ಒಂದು ಸೊಳ್ಳಿ ಬಂದು ಕುಂತಂತಿಕೋರಿ, ಮಾಸ್ಕಿಟೋ, ಅದನ್ನು ನೋಡಿದ್ಕೊಂಡು ನಿಮಗೆ ಹೆದರಿಕೆ ಆಗಂಗಿಲ್ಲ, ಪಟ್ ಅಂತ ಹೊಡಿತಿರೋದಕ್ಕೆ, ಹೌದಾ? ಸೊ ಈಗ ಯಾವುದೋ ಒಂದು ಇನ್ಸೆಕ್ಟ್, ಯಾವುದೋ ಒಂದು ಹುಳ ನಿಮ್ಮ ಜೀವನದೊಳಗೆ ಫಸ್ಟ್ ಟೈಮ್ ನೋಡಾಕತ್ತೀರಿ ನೀವು, ಅಕ್ರಾಳ ವಿಕ್ರಾಳ ಐತದ ನೋಡೋಕೆ. ಅಂಥದ್ದೊಂದು ಹುಳ ಬಂದು ನಿಮ್ಮ ಕೈ ಮೇಲೆ ಕುಂತು ಫಸ್ಟ್ ಟೈಮ್ ಯು ಆರ್ ಲುಕಿಂಗ್ ಔಟ್ ಅಟ್ ದ್ಯಾಟ್. ಸೊ ಯು ಡೋಂಟ್ ನೋ ಹೌ ಟು ರಿಯಾಕ್ಟ್. ಆಬ್ವಿಯಸ್ಲಿ 1 ಸೆಕೆಂಡ್ ಹೆದರಿಕೆ ಆಗ್ತೈತೆ, ಅದನ್ನು ಓಡಿಸ್ಬಿಡ್ಬೇಕು ಅಂಥೇಳಿ. ಇವೊಂದು ಅದು ನಿಮಗೇನೂ ಮಾಡೋಕತ್ತಿಲ್ಲ ಡೇಂಜರ್ ಅಂದ್ರೂ ಫಸ್ಟ್ ಟೈಮ್. ಓಕೆ, ಫಿಯರ್, ವೆನ್ ದ್ಯಾಟ್ ಫಿಯರ್ ಗೋಸ್ ಅವೇ ದೆನ್ ಅರೈಸಸ್ ಕ್ಯೂರಿಯಾಸಿಟಿ. ಒಂದು ಸರ್ತಿ ಅದು ಭಯ ಹೋಯ್ತು ಅಂದರೆ ಅವಾಗ ಕುತೂಹಲ ಬರುತ್ತೆ, ಯಾವುದಿದು ಹುಳ, ಏನಿದು ಅಂಥೇಳಿ. ಸೊ ಕ್ವೈಟ್ ಆಬ್ವಿಯಸ್ಲಿ ಅವಾಗಿನ ಕಾಲದೊಳಗೆ ಏನು ಮಾನವರಿದ್ದರು, ಮನುಷ್ಯರಿದ್ದರು, ಅವ್ರಿಗೆ ಆಬ್ವಿಯಸ್ಲಿ ಅಂದ್ರೆ ಇದೆಲ್ಲ ಯಾಕೆ ಹೇಳಾಗತ್ತೀನಿ ಗೊತ್ತನ್ನ, ಸೈನ್ಸ್ ಹೆಂಗೆ ಒರಿಜಿನೇಟ್ ಆತಂತ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಅವರು. ಮೇನ್ ಕಾರಣ ಅವ್ರು ಹೇಳ್ತಾರೆ, ಮನುಷ್ಯನಲ್ಲಿ ಇದ್ದಂತಹ ಕುತೂಹಲ, ದ ಕ್ಯೂರಿಯಾಸಿಟಿ, ದ ಕ್ಯಾರೆಕ್ಟರ್ ಆಫ್ ಕ್ಯೂರಿಯಾಸಿಟಿ ಇನ್ ಮ್ಯಾನ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತ ಹೇಳ್ತಾರೆ. ಸೊ ಅವುಗಳನ್ನು ನೇಚರ್ನೊಳಗೆ ನೋಡೋಕತ್ಕೊಳ್ಳೆ ಇದೇನು ಅಂತ ಅರ್ಥ ಮಾಡ್ಕೊತ ಬಂದು, ಸನ್ ಅಂದ್ರೇನು, ಮೂನ್ ಅಂದ್ರೇನು, ಭಾಳ ವರ್ಷಗಟ್ಟಲೆ ಅರ್ತ್ ಈಸ್ ಫ್ಲ್ಯಾಟ್ ಅಂದ್ಕೊಂಡಿದ್ರು. ದುಂಡಗೈತಿ ಭೂಮಿ ಅಂತ ಗೊತ್ತೇ ಇರಲಿಲ್ಲ ಎಷ್ಟೋ 1000 ವರ್ಷಗಳ ಗಟ್ಟಲೆ. ಅದು ಆಮೇಲೆ ಗೊತ್ತಾಯ್ತು. ಎಲ್ಲ ಆಮೇಲೆ ಏನು ಅಂದ್ಕೊಂಡಿದ್ರು, ಅರ್ತ್ ಒಂದು ಕಡೆ ಇರ್ತೈತಿ, ಭೂಮಿ ಒಂದು ಕಡೆ ಐತಿ, ಸೂರ್ಯನ ಭೂಮಿ ಸುತ್ತಲೂ ತಿರುಗ್ತಾನೆ ಅಂತ ಅಂದ್ಕೊಂಡಿದ್ರು. ಓಕೆ, ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ ಅದಕ್ಕೆ. ಅರ್ತ್ ಈಸ್ ಆಟ್ ದ ಸೆಂಟರ್, ಸನ್ ರಿವಾಲ್ವ್ಸ್ ಅಂತ ಅಂದ್ಕೊಂಡಿದ್ರು. ಬಟ್ ಲೇಟರ್ ಆನ್ ವಿತ್ ಡಿಸ್ಕವರೀಸ್ ಆ ಕುತೂಹಲ ಹೆಚ್ಚಿಗೆ ಹಾಕೋಂತ ಹೋದಂಗೆ ಕ್ಯೂರಿಯಾಸಿಟಿ ಹೆಚ್ಚಿಗೆ ಹಾಕೋಂತ ಹೋದಂಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಸೊ ಈ ರೀತಿ ಸೈನ್ಸ್ ಸ್ಟಾರ್ಟ್ ಆತಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಈಗ ಬಂದೈತಿ ಅಂದರೆ, ನಾನು ಅದ ಸೈನ್ಸ್ ಬಗ್ಗೆ ಈಗ ನಾನು ಮಾತಾಡಕತ್ತೀನಿ, ನೀವು ನಿಮ್ಮ ಮನೆಯೊಳಗೆ ಕುತ್ಕೊಂಡು ಕೇಳಾಕತ್ತೀರಿ. ಅಟ್ಲೀಸ್ಟ್ ಇಲ್ಲಿ ತನಕ ಅಂತೂ ನಾನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಯಾರನ್ನೂ ನೋಡೇ ಇಲ್ಲ, ನೀವು ನನ್ನ ನೋಡ್ತೀರಿ. ಬಟ್ ಕ್ಲಾಸಸ್ ಆರ್ ಗೋಯಿಂಗ್ ಆನ್. ಓಕೆ, ಈ ಲೆವೆಲ್ಲಿಗೆ ನಾವು ಬಂದೀವಿ ಅಂದರೆ ಕೊರೋನಾ ನಮಗೆ ಚಾಲೆಂಜ್ ಹಾಕ್ತು, ಹೆಂಗೆ ಮಾಡ್ತೀರಿ ನೋಡಂತೇಳ್ರಲ್ಲಿ ಅಂಥೇಳಿ. ನಾವು ವಾಪಸ್ ಅದಕ್ಕೆ ಚಾಲೆಂಜ್ ಹಾಕಿ ಇನ್ನೂ ತನಕ ಅದನ್ನು ಬೀಟ್ ಮಾಡೋಕ್ಕಾಗಿಲ್ಲ, ಅದನ್ನು ಸೋಲ್ಸೋಕ್ಕಾಗಿಲ್ಲ. ಬಟ್ ವಿ ಆರ್ ಫೈಟಿಂಗ್ ಎಲ್ಲ ಆ್ಯಂಗಲ್ಸ್ನೊಳಗಿಂದನು. ಸೊ ಸಮ್ ಹೌ ಕ್ಲಾಸಸ್ ಆರ್ ಗೋಯಿಂಗ್ ಆನ್. ಸೊ ಈ ಲೆವೆಲ್ ತನಕ ಸೈನ್ಸ್ ರೀಚ್ ಆಗೈತಿ. ಸೂರ್ಯ ಅಂದ್ರೆ ಏನಂದು ಗೊತ್ತಿಲ್ಲ, ನೇಚರ್ ಅಂದ್ರೆ ಏನಂದು ಗೊತ್ತಿಲ್ಲ. ಇನ್ನೂ ಆ್ಯಕ್ಚುಲಿ ಕಂಪ್ಲೀಟ್ಲಿ ಈ ನೇಚರನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ. ಸೈನ್ಸ್ ಆ ಲೆವೆಲಿಗೆ ಬೆಳೆದು ಬಿಟ್ಟೈತಿ. ಇಲ್ಲ, ನೇಚರ್ ಈಸ್ ಮಚ್ 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 ಬಿಗರ್ ದೆನ್ ವಾಟ್ ವಿ ಆರ್. ನಮ್ಮ ನಾಲೆಜು
ಅದು ಕಂಪ್ಯಾರಿಸನ್ ಮಾಡಿದರೆ ಇನ್ನೂ ತನಕ ನಾವೇನು ಅರ್ಥ ಮಾಡ್ಕೊಂಡಿವಲ್ಲ, ಇಟ್ಸ್ ಬಿಯಾಂಡ್ ದ್ಯಾಟ್. ಇಲ್ಲ ಅಂದರೆ ನಾವು ನೇಚರನ್ನು ಭಾರಿ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟು ಸೈನ್ಸ್ ಟೆಕ್ನಾಲಜಿ ಭಾರಿ ಇಂಪ್ರೂವ್ ಆಗಿತ್ತಂದ್ರೆ ವಿದಿನ್ 1 ಮಂತ್ ಕೊರೋನಾನ ನಾವು ಸೋಲಿಸ್ಬಹುದಾಗಿತ್ತು. ಸೊ ಇಫ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಅಂದ್ರೆ ಸೈನ್ಸು ಇನ್ನೂ ಬೆಳೆಯಾಕತ್ತೈತಿ. ಇಟ್ ಹ್ಯಾಸ್ ನಾಟ್ ರೀಚ್ಡ್ ಇಟ್ಸ್ ಪೀಕ್ ಆ್ಯಂಡ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ಓಕೆ, ಈ ನೇಚರನ್ನು ನಮ್ಗಿನ್ನ ಭಾರಿ ಇಂಟೆಲಿಜೆಂಟ್ ಇರುವಂಥ ಇದು ನೇಚರ್. ಓಕೆ, ನಾವು ಭಾರಿ ಸಣ್ಣವ್ರು ನಾವು ಈ ನೇಚರದ ಮುಂದೆ. ಸೊ ಓಕೆ, ನೆಕ್ಸ್ಟ್ ಇದು ಯಾರಿಗೆ ಭಾಳ ಮಾತಾಡ್ತೀನಿ ನಾನು ಅಂತ ಅನ್ಸಕತ್ತಲ್ಲ, ನಿಮ್ಗೂ ಗೊತ್ತಾಗ್ತೈತಿ ಇದ್ರದ್ದು ಇಂಪಾರ್ಟೆನ್ಸ್ ಏನಂತ ಹೇಳಿ. ಸೊ ಯಾರಿಗೆ ಇದು ಚಲೋ ಅನ್ಸಕತ್ತೈತೆ ದಟ್ಸ್ ಗುಡ್. ಯಾರಿಗೆ ಒಂದು ಲೈನ್ ಓದಿ ಇಷ್ಟಕ್ಕೊಂದು ಎಕ್ಸ್ಪ್ಲೇನ್ ಮಾಡಿದ ಅಂತ ಅನ್ಸುತ್ತಲ್ಲ, ನಿಮ್ಗೆ ಗೊತ್ತಾಗ್ತದೆ ನಾ ಯಾಕೆ ಇಷ್ಟು ಮಾತಾಡ್ತೀನಿ ಅಂಥೇಳಿ. ಇಟ್ಸ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಯಾರು ಹೊಸದಾಗಿ ಬಂದಿರ್ತಾರಲ್ಲ 10th ಜಸ್ಟ್ ಮುಗಿಸಿ ಸ್ಟಾರ್ಟಿಂಗ್ ವಿತ್ ಸೈನ್ಸ್, ಯು ವಿಲ್ ನೀಡ್ ದಿಸ್ ಡೆಫಿನೆಟ್ಲಿ. ಓಕೆ, ಇರಲಿ. ಸೊ ಹ್ಯೂಮನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಕ್ಯೂರಿಯಸ್ ಅಬೌಟ್ ದ ವರ್ಲ್ಡ್ ಅರೌಂಡ್ ದೆಮ್. ಅವರ ಸುತ್ತಮುತ್ತಲೂ ಇರತಕ್ಕಂತಹ ಜಗತ್ತಿನ ಬಗ್ಗೆ ಅವರಿಗೆ ಕುತೂಹಲ ಇತ್ತು. ದ ರೆಗ್ಯುಲರ್ ರಿಪಿಟೇಷನ್ಸ್ ಆಫ್ ದ ಡೇ ಆ್ಯಂಡ್ ನೈಟ್, ನಾ ಆಗಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ಹಗಲು ರಾತ್ರಿ, ಇವುಗಳನ್ನು ಅವರು ವೀಕ್ಷಣೆ ಮಾಡ್ಕೊತ ಹೋದಂಗೆ ದಿ ಆ್ಯನ್ಯುವಲ್ ಸೈಕಲ್ಸ್ ಆಫ್ ಸೀಸನ್ಸ್, ಒಂದಾದ್ಮೇಲೆ ಒಂದು ಋತು ಸೀಸನ್ಸ್ ಬಂದಂಗೆ, ರೇನಿ ಸೀಸನ್, ಸಮ್ಮರ್ ಸೀಸನ್, ವಿಂಟರ್ ಸೀಸನ್ಸ್ ಬಂದಂಗೆ, ದಿ ಎಕ್ಲಿಪ್ಸಸ್ ಗ್ರಹಣಗಳು, ಟೈಡ್ಸ್ ಅಂದರೆ ಅಲೆಗಳು ಬರ್ತಾವೆ ಸಮುದ್ರದೊಳಗೆ, ವಾಲ್ಕೆನೋಸ್ ಜ್ವಾಲಾಮುಖಿ, ರೇನ್ಬೋ ಕಲರ್ಫುಲ್ ರೇನ್ಬೋ, ಕಾಮನಬಿಲ್ಲು ಅಂತ ಕರಿತೀವಿ ಕನ್ನಡದೊಳಗೆ. ಸೊ ಇವುಗಳನ್ನು ನೋಡ್ಕೊತ ಹೋದಂಗೆ ಅವರಿಗೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂಥೇಳಿ ಒಂದು ಕುತೂಹಲ ಸ್ಟಾರ್ಟ್ ಆತ ಅಂತ ಹೇಳ್ತಾರೆ. ದ ರೆಗ್ಯುಲರ್ ರಿಪಿಟೇಷನ್ಸ್ ಆಫ್ ದ ಡೇ ಆ್ಯಂಡ್ ನೈಟ್, ದಿ ಆ್ಯನ್ಯುವಲ್ ಸೈಕಲ್ ಆಫ್ ಸೀಸನ್ಸ್, ದಿ ಎಕ್ಲಿಪ್ಸಸ್, ದ ಟೈಡ್ಸ್, ದಿ ವಾಲ್ಕೆನೋಸ್ ಆ್ಯಂಡ್ ದ ರೇನ್ಬೋ ಹ್ಯಾವ್ ಆಲ್ವೇಸ್ ಬೀನ್ ಅ ಸೋರ್ಸ್ ಆಫ್ ವಂಡರ್. ಆಬ್ವಿಯಸ್ಲಿ ಈಗೂ ನಾವು ರೇನ್ಬೋ ನೋಡಿದ ಕೂಡಲೇ ಅದ್ರ ಹಿಂದಿನ ಸೈನ್ಸ್ ಗೊತ್ತಿರಲಿ ಬಿಡಲಿ, ಅದನ್ನು ಜಸ್ಟ್ ಎಂಜಾಯ್ ಮಾಡ್ತೀವಿ. ಒಂದು ಸೆನ್ಸ್ ಆಫ್ ವಂಡರ್ ಕ್ರಿಯೇಟ್ ಮಾಡ್ತೈತೆ ಅದು. ದ ಅಬಿಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಟು ಅನ್ರಾವೆಲ್ ಅಂದರೆ ಓಪನ್ ಅಪ್ ದ ಡೀಪೆಸ್ಟ್ ಮಿಸ್ಟರೀಸ್, ಸೀಕ್ರೆಟ್ಸ್ ಆಫ್ ದ ಯೂನಿವರ್ಸ್ ಡೆಮಾನ್ಸ್ಟ್ರೇಟ್ಸ್ ದ ಅನ್ಲಿಮಿಟೆಡ್ ಪವರ್ ಆಫ್ ದ ಹ್ಯೂಮನ್ ಮೈಂಡ್. ಇವ್ರು ಹೇಳ್ತಾರ ಆ ಹ್ಯೂಮನ್ ಮೈಂಡದ ಕೆಪಾಸಿಟಿ ಭಯಂಕರ ಐತ್ರಿ. ಆ ಹ್ಯೂಮನ್ ಮೈಂಡದ ಕೆಪಾಸಿಟಿ ಭಾಳಷ್ಟು ಐತೆ ಅಂತ ಹೇಳಿ ಇದು ತೋರಿಸುತ್ತಂತೆ. ಏನು, ಮನುಷ್ಯರು ಈ ಬ್ರಹ್ಮಾಂಡ ಯೂನಿವರ್ಸ್ನೊಳಗಿರುವಂತಹ ಸೀಕ್ರೆಟ್ಸನ್ನು ಓಕೆ ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡಕತ್ತಾರಲ್ಲ. ಸೊ ಇದರಿಂದ ಎಷ್ಟು ಆಲ್ರೆಡಿ ನಾವು ತಿಳ್ಕೊಂಡಿವಿ ಈಗ ಈ ನಿಸರ್ಗದ ಬಗ್ಗೆ, ನೇಚರ್ದ ಬಗ್ಗೆ. ದ್ಯಾಟ್ ಶೋಸ್ ದ ಕೆಪಾಸಿಟಿ ಆಫ್ ಹ್ಯೂಮನ್ ಮೈಂಡ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಸೈನ್ಸ್ ಈಸ್ ಅ ಟ್ರೂ ಅಡ್ವೆಂಚರ್ ಆಫ್ ಸಚ್ ಮೈಂಡ್ಸ್. ಅಂದರೆ ಯಾರು ಆ ರೀತಿ ಮೈಂಡ್ ಇದ್ದವ್ರು ಅದಾರಲ್ಲ, ದೋಸ್ ಹೂ ಆರ್ ಟ್ರೈಯಿಂಗ್ ಟು ಅನ್ರಾವೆಲ್ ದ ಸೀಕ್ರೆಟ್ಸ್, ಈ ನೇಚರೊಳಗಿರುವಂಥ ನಿಜಾಂಶಗಳನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡುವಂಥ ಮೈಂಡ್ಸ್ ಯಾರು ತಲೆ ಆ ಲೆವೆಲಿಗೆ ಐತಿ, ಸೈಂಟಿಸ್ಟ್ಸ್ ಅಂತ ಹೇಳಿ ಕರಿಬೋದು ನಾವು. ಸೊ ಅವ್ರಿಗೆ ಒಂದು ರೀತಿ ಸೈನ್ಸ್ ಅಂದರೆ ಇದು ಒಂದು ಅಡ್ವೆಂಚರ್ ಇದ್ದಂಗೆ ಅಂತ ಹೇಳ್ತಾರೆ. ಸೊ ಈ ಫಸ್ಟ್ ಪ್ಯಾರಾಗ್ರಾಫ್ನಾಗ ನಾವು ಏನು ಕಲ್ತೀವಿ ಅಂದರೆ, ಮೊದಲೇನಿಂದ ಮನುಷ್ಯನೊಳಗೆ ಕ್ಯೂರಿಯಾಸಿಟಿ ಅನ್ನೋ, ಕುತೂಹಲ ಅನ್ನೋಂಥ ಕ್ಯಾರೆಕ್ಟರ್ ಏನೈತಲ್ಲ, ಅದರಿಂದ ಅವನ ಸುತ್ತಮುತ್ತಲ ಇರುವಂಥ ನೇಚರನ್ನು ನಾವು ಅಬ್ಸರ್ವ್ ಮಾಡ್ಕೊತ ಬಂದು ಹೀಸ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಮೋರ್ ಆ್ಯಂಡ್ ಮೋರ್, ಆ್ಯಂಡ್ ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಕೆಪಾಸಿಟಿ ಆಫ್ ದ ಹ್ಯೂಮನ್ ಮೈಂಡ್ ಅಂತ ಹೇಳ್ತಾರೆ. ನೆಕ್ಸ್ಟ್, the word science originates from the Latin verb scientia. Scientia ಅಲ್ಲದು scientia, ಅಲ್ಲೇ ಟಿ ಇರ್ತದೆ ಬಟ್ ಇಟ್ ಈಸ್ ಅ ಸೈಲೆಂಟ್, ಅದನ್ನು ನಾವು ಪ್ರೊನೌನ್ಸ್ ಮಾಡೋಂಗಿಲ್ಲ. ವರ್ಬ್ scientia ಮೀನಿಂಗ್ ಟು ನೋ. ಅಂದ್ರೆ ಸೈನ್ಸ್ದ ಅರ್ಥ ಏನು ಅಂತ ಹೇಳ್ತಾರೆ ಅವರು. ದ ವರ್ಡ್ ಸೈನ್ಸ್ ಕಮ್ಸ್ ಫ್ರಮ್ the word science comes from a Latin word called as scientia ಅಂತ. ಸೈನ್ಷಿಯಾ ಅನ್ನುವಂತಹ ವರ್ಡಿಂದ, ಲೈಕ್ ನಿಮ್ಮ ಪ್ರೀವಿಯಸ್ ವಿಡಿಯೋ ನಂದು ನೋಡಿದರೆ ಅಥವಾ ನೆಕ್ಸ್ಟ್ ಅದು ಬರ್ತೈತಿ. ಫಿಸಿಕ್ಸ್ ಕಮ್ಸ್ ಫ್ರಮ್ ಅ ಗ್ರೀಕ್ ವರ್ಡ್ ಕಾಲ್ಡ್ ಆಸ್ ಫ್ಯೂಸಿಸ್ ಅಥವಾ ಫಿಸಿಸ್ ಅಂತ ಹೇಳಿದ್ದೆ ಗ್ರೀಕ್ನಿಂದ.
ವೆರೆ ಸೈನ್ಸ್ ಅನ್ನುವಂಥ ಶಬ್ದವನ್ನು ಲ್ಯಾಟಿನ್ ಶಬ್ದದಿಂದ ತೊಗೊಂಡಾರ, ಸೈನ್ಷಿಯಾ ಅಂತ. ಈಗ ಜನರಲಿ ನೀವು ಸ್ವಲ್ಪ ವಿಚಾರ ಮಾಡಿದರೆ ನಿಮಗೊಂದು ಡೌಟ್ ಬರ್ಬೇಕು, ಸರ್ ಗ್ರೀಕ್ನಿಂದ ತೊಗೊಂಡಾರ, ಲ್ಯಾಟಿನ್ನಿಂದ ತೊಗೊಂಡಾರ, ಸಂಸ್ಕೃತದಿಂದ ತೊಗೊಂಡಾರ ಈ ಶಬ್ದವನ್ನು ಅಂತ ನಾವು ನೋಡೋಂಗಿಲ್ಲಲ್ರಿ. ಆ್ಯಕ್ಚುಲಿ ಅದು ಹಂಗೆ ಇಲ್ಲ. ನಮ್ಮ ಭಾರತ ದೇಶದವರು ಏನೇನು ಡಿಸ್ಕವರೀಸ್ ಇನ್ವೆನ್ಷನ್ಸ್ ಮಾಡ್ಯಾರಲ್ಲ, ಸೊ ಅದನ್ನು 5,000 6,000 7,000 ವರ್ಷಗಳ ಹಿಂದೆ ಆಲ್ರೆಡಿ ಮಾಡಿ ಅದನ್ನೆಲ್ಲ ಬರೆದಿಟ್ಟು ರೆಡಿ ಐತಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಆ ವೇದಿಕ್ ಮ್ಯಾಥಮೆಟಿಕ್ಸ್ ಆ ವೇದಗಳ ಕಾಲದೊಳಗೆ ಏನು ವಿಜ್ಞಾನ ಇತ್ತಲ್ಲ, ವಿಚ್ ಇಸ್ ಸ್ಟಿಲ್ ದೇರ್, ಅದನ್ನು ಬಿಟ್ಟು ಮೊದಲು ಗುರುಕುಲ ಸಿಸ್ಟಮ್ನೊಳಗೆ ಅದನ್ನು ಕಲಿತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಬ್ರಿಟಿಷ್ ಬಂದ ಮೇಲೆ ಅವರು ತಮ್ಮದ ಒಂದು ಎಜುಕೇಷನ್ ಸಿಸ್ಟಮ್ ಹಾಕಿ ಅವರಿಗೆ ತಮಗೆ ಬೇಕಾದಂತಹ ಏನ್ರಿ ಕ್ಲರ್ಕ್ ಟೈಪ್ ಆಫ್ ವರ್ಕ್ ಮಾಡುವಂತಹ ಸ್ಟೂಡೆಂಟ್ಸನ್ನು, ಜಾಬ್ ಮಾಡುವವ್ರನ್ನ, ಅಂಥವ್ರನ್ನ ಕ್ರಿಯೇಟ್ ಮಾಡೋದಿತ್ತು. ಅದಕ್ಕೆ ಅವ್ರು ಕಂಪ್ಲೀಟ್ಲಿ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡಿದರು. ಈಗ ಒಂದು 73-74 ಇಯರ್ಸ್ನಿಂದ ನಮ್ಮದು ಎಷ್ಟೊತ್ತು 73 ಅಪ್ರಾಕ್ಸಿಮೇಟ್ಲಿ 73-74 ಇಯರ್ಸ್ ಏನಾತಲ್ರಿ ಇಂಡಿಪೆಂಡೆನ್ಸ್ ಆಗಿ, ಇನ್ನೂ ತನಕ ನಾವು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ನೊಳಗನ ಅತೀವಿ. ಸೊ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಯು ಆರ್ ಆಲ್ಸೋ ಇನ್ ದ್ಯಾಟ್ ಎಜುಕೇಷನ್ ಸಿಸ್ಟಮ್, ಈವನ್ ಇನ್ಕ್ಲೂಡಿಂಗ್ ಮೀ. ಬಟ್ ಈಗ ಇಂಡಿಯನ್ ಗೌರ್ಮೆಂಟ್ ದೇ ಹ್ಯಾವ್ ಟೇಕನ್ ಸ್ಟ್ರಾಂಗ್ ಡಿಸಿಷನ್ ಟು ಚೇಂಜ್ ಇಟ್ ಕಂಪ್ಲೀಟ್ಲಿ. 100% ಅವರು ಚೇಂಜ್ ಮಾಡಿ ಗುರುಕುಲ ಸಿಸ್ಟಮಿಗೆ ತೊಗೊಂಡು ಹೋಗಿಲ್ಲ, ಬಟ್ ಮೇಜರ್ ಚೇಂಜಸ್ ಮಾಡಾಕತ್ತಾರ, ವಿಚ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಓಕೆ, ಸೊ ಇನ್ನೊಂದು ಸರ್ತಿ ಇಂಡಿಯನ್ ಹಿಸ್ಟ್ರಿ ಏನಿತ್ತು ಅಂತ ಅನ್ನೋದನ್ನು ಇನ್ನೊಂದು ಯಾವುದಾದ್ರು ವೀಡಿಯೋದೊಳಗೆ ಅಥವಾ ಯಾವಾಗ ನಾವು ಬೆಟ್ಟಾದಾಗ ಡಿಸ್ಕಸ್ ಮಾಡೋಣಂತ. ಸೊ ದ ವರ್ಡ್ ಸೈನ್ಸ್ ಕಮ್ಸ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಕಾಲ್ಡ್ ಆಸ್ ಸೈನ್ಷಿಯಾ. ಏನು ಸೈನ್ಷಿಯಾ ಅಂದ್ರೆ ಆ ಶಬ್ದದ ಅರ್ಥನ ಏನಂತ, ಟು ನೋ, ಅರ್ಥ ಮಾಡಿಕೊಳ್ಳುವುದು. ಸೈನ್ಸ್ ಅಂದ್ರೆ ಏನು ಗೊತ್ತಾನೆ, ಸೈನ್ಸ್ ಅನ್ನುವ ಶಬ್ದದ ಅರ್ಥವೇ ಟು ನೋ. ಟು ನೋ, ಈ ಸೈನ್ಸ್ ಅಂದರೆ ಫಿಸಿಕ್ಸ್ ಅಷ್ಟೇ ಅಲ್ಲ, ಈಗ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಈವನ್ ಸಮ್ ಪಾರ್ಟ್ ಆಫ್ ಮ್ಯಾಥ್ಸ್. ಸೈನ್ಸ್ ಅನ್ನುವಂಥ ಶಬ್ದದ ಅರ್ಥನ ಏನು, ಟು ನೋ ಅಂದರೆ ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳ್ಬೋದು. ಏನು ಅರ್ಥ ಮಾಡಿಕೊಳ್ಳುವುದು, ಟು ನೋ ಅಬೌಟ್ ವಾಟ್ ಅಂದರೆ ಈ ನೇಚರ್ ಬಗ್ಗೆ, ನಿಸರ್ಗದ ಬಗ್ಗೆ. ಓಕೆ, ಸೊ ಆ್ಯಕ್ಚುಲಿ ಇದೇನು ಪ್ಯಾರಾಗ್ರಾಫ್ ಐತಲ್ಲ, ಇದು ರೈಟ್ ನಾವು ಸಿಲೆಬಸ್ ಪ್ರಕಾರ ಇದನ್ನು ತೆಗೆದಾರ. ಮತ್ತು ಏನರ ಇಂಟ್ರೊಡ್ಯೂಸ್ ಮಾಡಿದರೆ ಡಿಟೇಲಾಗಿ ಮತ್ತೆ ಹೋಗೋಣಂತೆ. ಈ ಸದ್ಯ ಅಂತೂ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾರ, ವಾಟ್ ಈಸ್ ಸೈನ್ಸ್ ಅಂತ ಹೇಳಿ ಸ್ವಲ್ಪ ಡೀಟೇಲಾಗಿ. ಸೊ ಅದನ್ನು ಆ್ಯಕ್ಚುಲಿ ಸಿಲೆಬಸ್ನೊಳಗಿಲ್ಲ, ಬಟ್ ಐ ವಿಲ್ ಜಸ್ಟ್ ರೀಡ್ ಇಟ್ ಔಟ್. ಓಕೆ, ಸೈನ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್, ಒಂದು ಪ್ರಯತ್ನ, ಸಿಸ್ಟಮ್ಯಾಟಿಕ್ ಪ್ರಯತ್ನ, ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಿನಾಮಿನನ್ ಅಂದ್ರೆ ಘಟನೆ. ನ್ಯಾಚುರಲ್ ಫಿನಾಮಿನನ್ ಅಂದರೆ ನೈಸರ್ಗಿಕ ಘಟನೆಗಳು, ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವ ನೈಸರ್ಗಿಕ ಘಟನೆಗಳನ್ನು ಸಿಸ್ಟಮ್ಯಾಟಿಕ್ ಒಂದು ವೇ ಒಳಗೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅಂತ ಹೇಳ್ತಾರೆ. ಘಟನೆಗಳು, ನಮ್ಮ ಸುತ್ತಮುತ್ತಲು ನಡೆಯುವಂಥ ನೈಸರ್ಗಿಕ ಘಟನೆಗಳು. ಸೈನ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫಿನಾಮಿನಾ ಇನ್ ಆ್ಯಸ್ ಮಚ್ ಡೀಟೇಲ್ ಆ್ಯಂಡ್ ಡೆಪ್ತ್ ಆ್ಯಸ್ ಪಾಸಿಬಲ್. ಅಂದರೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ಈಸ್ ಹ್ಯಾಪನಿಂಗ್ ಇನ್ ದೀಸ್ ನ್ಯಾಚುರಲ್ ಫಿನಾಮಿನಾ. ಈ ನ್ಯಾಚುರಲ್ ಫಿನಾಮಿನಾ ಅಂದರೆ ಭಾಳಷ್ಟು ನ್ಯಾಚುರಲ್ ಫಿನಾಮಿನಾ ಇರ್ತಾವೆ. ಈಗ ಒಂದು ಪೆನ್ ತೊಗೊತೀನಿ ನಾನು, ಹಿಂಗೆ ಕೈ ಬಿಡ್ತೀನಿ, ಅದು ಕೆಳಗೆ ಹೋಗ್ತೈತಿ ಬಿಕಾಸ್ ಆಫ್ ಗ್ರಾವಿಟಿ, ದಿಸ್ ಈಸ್ ಅ ನ್ಯಾಚುರಲ್ ಫಿನಾಮಿನಾ. ರೋಡ್ನೊಳಗೊಂದೇನೋ ಆಕ್ಸಿಡೆಂಟ್ ಆಗ್ತೈತಿ, ನ್ಯಾಚುರಲ್ ಫಿನಾಮಿನಾ. ನಾವು ಅರ್ತ್ ಮೇಲೆ ನಡ್ಕೊತ ಹೋಗ್ತೀವಿ, ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ಆ್ಯಂಡ್ ಈಗ ನೀವೊಂದು ಬಟನ್ ಹಾಕ್ತೀರಿ, ಫ್ಯಾನ್ ಹತ್ತೈತಿ, ಫ್ಯಾನ್ ಹತ್ತಿದ ಕಂಪ್ಲೀಟ್ಲಿ ನ್ಯಾಚುರಲ್ ಅಲ್ಲ, ಬಟ್ ಆರ್ಟಿಫಿಷಿಯಲ್ ಅದ್ರಾಗ ಮಿಕ್ಸ್ ಆಗೈತಿ, ಬಟ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ನೇಚರ್. ಇಟ್ ಈಸ್ ಬಿಕಾಸ್ ಆಫ್ ನೇಚರ್ ಆಬ್ವಿಯಸ್ಲಿ. ದಿ ಎಲೆಕ್ಟ್ರಿಸಿಟಿ ಬಿಹೈಂಡ್ ದ್ಯಾಟ್, ಅದನ್ನೆಲ್ಲ ಕಲ್ಕೊತ ಹೋಗ್ತೀವಿ. ಸೊ ಈ ನ್ಯಾಚುರಲ್ ಫಿನಾಮಿನಾಗಳ ಬಗ್ಗೆ ಅರ್ಥ ಮಾಡಿಕೊಂಡು ಆ್ಯಸ್ ಡೀಟೇಲ್ ಆ್ಯಸ್ ಪಾಸಿಬಲ್, ಆ್ಯಸ್ ಮಚ್ ಡೀಟೇಲ್ ಆ್ಯಸ್ ಆ್ಯಂಡ್ ಡೆಪ್ತ್ ಆ್ಯಸ್ ಪಾಸಿಬಲ್ ಅರ್ಥ ಮಾಡಿಕೊಂಡು, ಆ್ಯಂಡ್ ಯೂಸ್, ಆ ಡೆಫಿನೇಷನ್ ಕಂಟಿನ್ಯೂ ಮಾಡೋದಾದರೆ, ಆ್ಯಂಡ್ ಯೂಸ್ ದ ನಾಲೆಜ್ ಸೋ ಗೇನ್ಡ್, ಅದರಿಂದ ಬರ್ತಕ್ಕಂತಹ ಜ್ಞಾನ, ಆ ನೈಸರ್ಗಿಕ ಘಟನೆಗಳನ್ನು ಡೀಟೇಲಾಗಿ ಅರ್ಥ ಮಾಡಿಕೊಂಡು ಅದರಿಂದ ಬರ್ತಕ್ಕಂತಹ ಜ್ಞಾನ, ದ ನಾಲೆಜ್ ಸೋ ಗೇನ್ಡ್ ಟು ಪ್ರಿಡಿಕ್ಟ್, modify and control phenomena.
ಅಂದ್ರೆ ಆ ಘಟನೆಗಳೇನು ನಡೀತಾವಲ್ಲ, ಇವೆಂಟ್ಸ್, ಘಟನೆಗಳು ಅಥವಾ ಫಿನಾಮಿನಾ, ದಿ ಅನದರ್ ನೇಮ್ ದ್ಯಾಟ್ ವಿ ಕ್ಯಾನ್ ಗಿವ್ ಫಾರ್ ಫಿನಾಮಿನಾ ಆರ್ ಫಿನಾಮಿನನ್ ಈಸ್ ಇವೆಂಟ್ಸ್. ಇವೆಂಟ್ಸ್ ಅಂದ ತಕ್ಷಣ ಫಂಕ್ಷನ್ನು, ಇವೆಂಟ್ ಆರ್ಗನೈಸೇಷನ್ನು ಅದಲ್ಲ ನಾನು ಹೇಳಾಗತ್ತಿದ್ದೆ. ನ್ಯಾಚುರಲಿ ಇವೆಂಟ್ಸ್ ಏನು ನಡೀತಾವಲ್ಲ, ಸೊ ಆ್ಯಕ್ಚುಲಿ ಈ ನ್ಯಾಚುರಲ್ ಇವೆಂಟ್ಸನ್ನು ನಾವು ಇವನ್ ಕಂಟ್ರೋಲ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ. ಭಾಳಷ್ಟು ನ್ಯಾಚುರಲ್ ಫಿನಾಮಿನದೊಳಗೆ ಅವ್ರೇನು ಹೇಳ್ತಾರೆ, ಸೈನ್ಸ್ ಅಂದ್ರೇನು, ಸೈನ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಿನಾಮಿನನ್ ಇನ್ ಆ್ಯಸ್ ಮಚ್ ಡೀಟೇಲ್ ಆ್ಯಂಡ್ ಡೆಪ್ತ್ ಆ್ಯಸ್ ಪಾಸಿಬಲ್, ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಯೂಸ್ ದ್ಯಾಟ್ ನಾಲೆಜ್, ಅದರಿಂದ ಬರ್ತಕ್ಕಂತಹ ನಾಲೆಜ್ನ ಸೊ ಗೇನ್ಡ್ ಟು ಮಾಡಿಫೈ ಆ್ಯಂಡ್ ಕಂಟ್ರೋಲ್ ದ್ಯಾಟ್ ಫಿನಾಮಿನಾ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಈಗ ಲೈಕ್ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಆರ್ಟಿಫಿಷಿಯಲ್ ರೇನ್ಫಾಲ್ ಮಾಡಿಸ್ತಾರೆ ಕೆಮಿಕಲ್ ಸ್ಪ್ರೇ ಮಾಡಿ, ಗೊತ್ತಾಗ್ತದೆ ನಿಮ್ಗೆ. ಸೊ ಈಗ ನೀವು ಆರ್ಟಿಫಿಷಿಯಲ್ ರೇನ್ಫಾಲ್ ಮಾಡಿಸ್ಬೇಕು, ಕೃತಕ ಮಳೆ ನೀವು ಬರೆಸ್ಬೇಕು ಅಂದರೆ ಫಸ್ಟಿಗೆ ಮಳೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾ. ಇಫ್ ಯು ವಾಂಟ್ artificial rainfall to happen, first of all you will have to understand the process of rainfall in complete detail, so that you can make artificial rainfall possible. ಸೊ ಹಂಗೆ ಮಾಡ್ತೀವಿ. ಸೈನ್ಸ್ ಅನ್ನೋದು ನಮ್ಮ ಸುತ್ತಮುತ್ತಲೂ ಆಗುವಂಥ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಎಷ್ಟು ಡೀಟೇಲ್ ಆಗ್ತೈತಿ ಅಷ್ಟು ಪಾಸಿಬಲ್ ಡೀಟೇಲ್ನೊಳಗೆ, ಆಮೇಲೆ ಅದನ್ನು ಸಾಧ್ಯ ಆದಷ್ಟು ಕಂಪ್ಲೀಟ್ಲಿ ಅಂತೂ ಆಗಂಗಿಲ್ಲ, ಸಾಧ್ಯ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ, ಮಾಡಿಫೈ ಮಾಡಿ, ಬದಲಾವಣೆ ಮಾಡಿಕೊಂಡು ನೋಡ್ರಿ. ಸಿಂಪಲಾಗಿ ಅರ್ಥ ಮಾಡ್ಕೊರಿ. ಸೈನ್ಸ್ ಅಂದರೆ ಟು ನೋ, ಅರ್ಥ ಮಾಡ್ಕೊಳ್ಳೋದು. ನಮ್ಮ ಸುತ್ತಮುತ್ತಲಿರುವಂಥ ನಿಸರ್ಗವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಂಗೆ ಇದು ಆ್ಯಕ್ಚುಲಿ ಡೆಫಿನೇಷನ್ ಆಫ್ ಸೈನ್ಸ್ ವಿಚ್ ಈಸ್ ನಾಟ್ ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ದ right now syllabus, at least in this year 2020. Okay, just ಇನ್ನೊಂದು ಸರ್ತಿ, science is a systematic attempt to understand natural phenomenon in as much detail and depth as possible, and use the knowledge so gained to predict, modify and control phenomena. ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವೀಗ. ಸೈನ್ಸ್ ಈಸ್ ಎಕ್ಸ್ಪ್ಲೋರಿಂಗ್, ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋದು, ಹುಡುಕಾಟ ಮಾಡೋದು, ಎಕ್ಸ್ಪೆರಿಮೆಂಟಿಂಗ್. ಓಕೆ, ಎಕ್ಸ್ಪೆರಿಮೆಂಟಿಂಗ್ ಅಂದರೆ ಗೊತ್ತಾಗ್ತಿಲ್ಲ, ಪ್ರಯೋಗ ಮಾಡೋದು. ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಪ್ರಿಡಿಕ್ಟಿಂಗ್ ವಾಟ್ ವಿ ಸಿ ಅರೌಂಡ್ ಅಸ್. ಸೈನ್ಸ್ ಅಂದರೆ ಹುಡುಕಾಟ, ಎಕ್ಸ್ಪ್ಲೋರ್ ಮಾಡೋದು ಹೊಸದನ್ನು, ಎಕ್ಸ್ಪೆರಿಮೆಂಟ್ ಮಾಡೋದು, ಪ್ರಯೋಗ ಮಾಡೋದು, ಆಮೇಲೆ ಪ್ರಿಡಿಕ್ಟ್ ಮಾಡೋದು. ಪ್ರಿಡಿಕ್ಟ್ ಅಂದರೆ ಮಾಡೋದೇನೋ ಗೊತ್ತೇನೋ, ಗೆಸ್ ಮಾಡೋದು, ಊಹೆ, ಹಿಂಗೆ ಆಗಬಹುದು. ಈಗ ಲೈಕ್ ವೆದರ್ ಫೋರ್ಕಾಸ್ಟ್ ಮಾಡ್ತಾರೆ ಸಿಂಪಲ್ಲಾಗಿ. ಪ್ರಿಡಿಕ್ಟಿಂಗ್ ಅಂದರೆ ಅರ್ಥ ಮಾಡ್ಸಕ್ಕೆ, ವೆದರ್ ಫೋರ್ಕಾಸ್ಟ್, ನಾಳೆ ಮಳೆ ಆಗುವ ಸಾಧ್ಯತೆ ಇಷ್ಟು ಅಂಥೇಳಿ. ಸೊ ಲಾಸ್ಟ್ಲಿ, ದ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ದ ವರ್ಲ್ಡ್. ಮತ್ತೀಗ ಅಲ್ಲಿಗೆ ಬರ್ತಾರೆ ಅವ್ರು. ಕ್ಯೂರಿಯಾಸಿಟಿ ಅಂದರೆ ಕುತೂಹಲದ ಬಗ್ಗೆ ಬರ್ತಾರೆ. ದ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ದ ವರ್ಲ್ಡ್, ಅನ್ರಾವೆಲಿಂಗ್ ದ ಸೀಕ್ರೆಟ್ಸ್ ಆಫ್ ನೇಚರ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಡಿಸ್ಕವರಿ ಆಫ್ ಸೈನ್ಸ್. ವಿಜ್ಞಾನ ಶುರು ಆಗೋದಕ್ಕೆ ಮೊದಲನೆಯ ಹೆಜ್ಜೆ, ದ ಡಿಸ್ಕವರಿ ಆಫ್ ಸೈನ್ಸ್ ಆಗೋಕ್ಕೆ ಮೊದಲನೆಯ ಹೆಜ್ಜೆ ಯಾವುದು? ಕ್ಯೂರಿಯಾಸಿಟಿ, ಕುತೂಹಲ. ಏನು ಕುತೂಹಲ? ಟು ಲರ್ನ್ ಅಂದರೆ ಅರ್ಥ ಮಾಡಿಕೊ. ಎದ್ರ ಬಗ್ಗೆ? ಜಗತ್ತಿನ ಬಗ್ಗೆ ಅರ್ಥ ಮಾಡ್ಕೊಂಡು ಮತ್ತೇನು ಮಾಡ್ತೀವಿ ಅಂದರೆ ಆ ಸೀಕ್ರೆಟ್ಸನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ನೇಚರದ್ದು. ಸೊ ಇದನ್ನು ಅವ್ರು ಹೇಳ್ತಾರೆ. ಸೊ ಇದು ಇಂಟ್ರೊಡಕ್ಷನ್ ಪಾರ್ಟ್ ಆ್ಯಂಡ್ ವಾಟ್ ಈಸ್ ಸೈನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೋಡಿದ್ವಿ ನಾವು. ಇದಾದಮೇಲೆ ಸೈಂಟಿಫಿಕ್ ಮೆಥಡ್, ರೈಟ್ ನೌ ಇಟ್ಸ್ ನಾಟ್ ದೇರ್ ಇನ್ ದ ಸಿಲೆಬಸ್, ಸೊ ವಿಲ್ ಸ್ಕಿಪ್ ಇಟ್. ಇಂಟರ್ಪ್ಲೇ ಆಫ್ ಥಿಯರಿ ಆ್ಯಂಡ್ ಅಬ್ಸರ್ವೇಷನ್ ಅಥವಾ ಎಕ್ಸ್ಪೆರಿಮೆಂಟ್, ಅದು ಇಲ್ಲ, ಸೊ ವಿಲ್ ಸ್ಕಿಪ್ ಇಟ್. ಇಫ್ ಎಟ್ ಆಲ್ ಕರ್ನಾಟಕ ಗೌರ್ಮೆಂಟ್ ರೀಇಂಟ್ರಡ್ಯೂಸಸ್ ದ್ಯಾಟ್, ಡಿಸ್ಪೈಟ್ ಕರೋನಾ ಇದ್ದರೂ ಈಗ ಆ ಟಾಪಿಕ್ಸ್ ಇನ್ಕ್ಲೂಡೆಡ್ ಅದಾವು ಅಂತ ಹೇಳಿದ್ರೆ ಅಂದರೆ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ, ಅಥವಾ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಅಂದರೆ ಅಲ್ಲಿ ಡಿಸ್ಕಸ್ ಮಾಡೋಣ. ಇಫ್ ನೀಡೆಡ್ ವಿಡಿಯೋನೂ ಮಾಡ್ತೀನಂತ ನೋಡೋಣಂತೆ. ಸೊ ನೆಕ್ಸ್ಟ್ ವಿಲ್ ನಾವು ಕಂಟಿನ್ಯೂ ವಿತ್ ವಾಟ್ ಈಸ್ ಫಿಸಿಕ್ಸ್ ಅಂತ. ಸೈನ್ಸ್ ಅಂತ ನಾವು ಕಲ್ತ್ವಿ, ಹೌದಾ? ಸೈನ್ಸ್ ಅಂದ ತಕ್ಷಣ ಮತ್ತು ಅದ್ರಾಗ 2 ಟೈಪ್ ಬರ್ತಾವೆ ರೀ, ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್ ಅಂತ. ಸೈನ್ಸ್ನೊಳಗೆ ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್. ಪ್ಯೂರ್ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಬರ್ತಾವೆ.
ಅಪ್ಲೈಡ್ ಸೈನ್ಸ್ ಅಂತ ಬಂದರೆ ಇಂಜಿನಿಯರಿಂಗ್ ಕಮ್ಸ್ ಅಂದರೆ ಅಪ್ಲೈಡ್ ಸೈನ್ಸ್. ಅಂದರೆ ನಾವು ಕಲಿತಂತಹ ವಿಜ್ಞಾನ ಸೈನ್ಸನ್ನು ಅಪ್ಲೈ ಮಾಡಿ ಟೆಕ್ನಾಲಜಿ ಮಾಡೋದಕ್ಕೆ ನಾವು ಇಂಜಿನಿಯರಿಂಗ್ ಅಂತ ಕರಿತೀವಿ. ಪ್ಯೂರ್ಲಿ ಸೈನ್ಸ್ ಅದು ಆ್ಯಕ್ಚುಲಿ ಹೆಂಗೆ ಐತಿ ಅದನ್ನು ಅಷ್ಟು ಅರ್ಥ ಮಾಡ್ಕೊತ ಹೋಗೋದಕ್ಕೆ ಪ್ಯೂರ್ ಸೈನ್ಸ್ ಅಂತ ಕರೀತಾರೆ. ಪ್ಯೂರ್ ಸೈನ್ಸ್ನೊಳಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಮ್ಯಾಥ್ಸ್ ಟು ಸರ್ಟನ್ ಎಕ್ಸ್ಟೆಂಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರ್ತಾವೆ. ಸೊ ವಾಟ್ ಈಸ್ ಫಿಸಿಕ್ಸ್ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ. ಫಿಸಿಕ್ಸ್ ಕಮ್ಸ್ ಫ್ರಾಮ್ ಅ ಗ್ರೀಕ್ ವರ್ಡ್ ಕಾಲ್ಡ್ ಆಸ್ ಫ್ಯೂಸಿಸ್. ಆ ಫ್ಯೂಸಿಸ್ ಅನ್ನೋದು ಗ್ರೀಕ್ನಿಂದ ಬಂದಿದ್ದ ಶಬ್ದ. ಫ್ಯೂಸಿಸ್ ಅಂದ್ರನ ನೇಚರ್. ಒನ್ ಸೆಕೆಂಡ್, ಇಲ್ಲೈತೆ ನೋಡ್ರಿ. ಸೊ ಫಿಸಿಕ್ಸ್ ಅಂದ್ರನ ದ ವರ್ಡ್ ಫ್ಯೂಸಿಸ್ ಮೀನಿಂಗ್ ನೇಚರ್. ಆ ಶಬ್ದ ಫ್ಯೂಸಿಸ್ ಅನ್ನುವ ಶಬ್ದದ ಅರ್ಥನ ನೇಚರ್. ಅಂದರೆ ಏನಾದ್ರು ಗೊತ್ತಾ, ಈಗ ಫಿಸಿಕ್ಸ್ ಅಂದ್ರನ ನೇಚರ್ ಅಂದಂಗೆ ಆಯ್ತು. ವಾಟ್ ಈಸ್ ಫಿಸಿಕ್ಸ್? ಫಿಸಿಕ್ಸ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ನೇಚರ್ ಅಂತ ಹೇಳ್ತೀವಿ ನಾವು. ಸರಿ ಆಗಲಿಲ್ಲ ಅದೇ ಹೋಲ್ಬಿಡ್ರಿ. ಓಕೆ, ಸೊ ಫಿಸಿಕ್ಸ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ನೇಚರ್, ಲಾಸ್ ಆಫ್ ನೇಚರ್. ಲಾಸ್ ಆಫ್ ನೇಚರ್ ಅಂದ್ರೆ ಈಗ ಹೆಂಗೆ ಟ್ರಾಫಿಕ್ ರೂಲ್ಸ್ ಅಂತ ಇರ್ತಾವಲ್ಲ, ನಿಯಮಗಳು ಇರ್ತಾವಲ್ಲ, ಈ ನಿಸರ್ಗಕ್ಕೂ ನಿಯಮಗಳದಾವೆ, ರೂಲ್ಸ್ ಅದಾವೆ. ಇಟ್ ವರ್ಕ್ಸ್ ಆನ್ ಸಮ್ ರೂಲ್ಸ್. ಆ ರೂಲ್ಸ್ ಇವರಿ, ಈಗ ಗ್ರಾವಿಟೇಷನ್ ಲಾ, ಗುರುತ್ವಾಕರ್ಷಣೆ ಅದೊಂದು ನಿಯಮ. ಸೊ ಲೈಕ್ ದ್ಯಾಟ್ ದೇರ್ ಆರ್ ಮೆನಿ ಲಾಸ್. ಆ ಲಾಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಫಿಸಿಕ್ಸ್ನೊಳಗೆ. ಸೊ ಈಗ ನಿಮಗೆ ವಾಟ್ ಈಸ್ ಫಿಸಿಕ್ಸ್ ಅಂತ ಕೇಳಿದ್ರೆ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅ ಸ್ಟಡಿ ಆಫ್ ನೇಚರ್ ಅಂತ ಹೇಳ್ಬೋದು. ಬಟ್ ಎಕ್ಸಾಮ್ನೊಳಗೆ ಡೆಫಿನಿಷನ್ ಕೇಳಿದರೆ ವಿ ಜಸ್ಟ್ ಕೆನಾಟ್ ಸೇ ಫಿಸಿಕ್ಸ್ ಈಸ್ ಸ್ಟಡಿ ಆಫ್ ನೇಚರ್. ಅದಕ್ಕೊಂದು ಸ್ಟೇಟ್ಮೆಂಟ್ ಬರ್ತೈತಿ, ಅದಕ್ಕೊಂದು ವಾಕ್ಯ ಬರ್ತೈತಿ. ಆ ವಾಕ್ಯ ಏನು ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಇದನ್ನು ನೀವು ಎಕ್ಸಾಮ್ನೊಳಗೆ ಬರೀಬೇಕಾಗ್ತದೆ. ಈ ಸಿಲೆಬಸ್ನೊಳಗೆ ಐತೆ ರೈಟ್ ನಾವು. ಫಿಸಿಕ್ಸ್ ಈಸ್ ಅ ಸ್ಟಡಿ ಆಫ್ ದ ಬೇಸಿಕ್ ಲಾಸ್ ಆಫ್ ನೇಚರ್ ಆ್ಯಂಡ್ ದೇಯರ್ ಮ್ಯಾನಿಫೆಸ್ಟೇಷನ್ ಇನ್ ಡಿಫರೆಂಟ್ ನ್ಯಾಚುರಲ್ ಫಿನಾಮಿನಾ. ಏನು ಹಿಂಗಂದ್ರೆ ಫಿಸಿಕ್ಸ್ ಈ ಸ್ಟಡಿ ಆಫ್ ದ ಬೇಸಿಕ್ ಲಾಸ್ ಆಫ್ ನೇಚರ್, ಇದು ಅರ್ಥ ಆಗ್ತದೆ ನಿಮಗೆ. ಅಂದರೆ ಬೇಸಿಕ್ ಸಿಂಪಲ್ ನಿಯಮಗಳು, ನಿಸರ್ಗದೊಳಗೆ ನೇಚರ್ನೊಳಗಿರುವಂಥ ನಿಯಮಗಳು, ರೂಲ್ಸ್. ಅಂದರೆ ಒಂದು ಆಬ್ಜೆಕ್ಟ್ ಮೇಲೆ ಹೋಗಿದ್ರೆ ವಾಪಸ್ ಅದು ಕೆಳಗೆ ಬರಬೇಕು, ಸಿಂಪಲ್ ರೂಲ್. ಈ ಟೈಪ್ ಆಫ್ ರೂಲ್ಸ್, ದೇರ್ ಆರ್ ಮೆನಿ ರೂಲ್ಸ್ ವಿಚ್ ಆರ್ ಗವರ್ನಿಂಗ್, ವಿಚ್ ಆರ್ ಕಂಟ್ರೋಲಿಂಗ್ ದ ನೇಚರ್. ಆ ಲಾಗಳನ್ನು ನಾವು ಕಲಿತೀವಿ ಫಿಸಿಕ್ಸ್ನೊಳಗೆ, ಸ್ಟಡಿ ಮಾಡ್ತೀವಿ. ಎದ್ರ ಬಗ್ಗೆ? ಬೇಸಿಕ್ ಲಾಸ್ ಆಫ್ ನೇಚರ್ ಬಗ್ಗೆ. ಆ ಬೇಸಿಕ್ ಲಾಸ್ ಆಫ್ ನೇಚರ್, ಆ ನಿಯಮಗಳನ್ನು ಅಷ್ಟು ನಾವು ಕಲಿಯೋಂಗಿಲ್ಲ, ಅವುಗಳ ಮ್ಯಾನಿಫೆಸ್ಟೇಷನ್ನೂ ಕಲಿತೀವಿ. ಅವುಗಳ ಮ್ಯಾನಿಫೆಸ್ಟೇಷನ್ ಅಂದರೆ ದ ವರ್ಡ್ ಮ್ಯಾನಿಫೆಸ್ಟ್ ಮೀನ್ಸ್ ಪ್ರಕಟಗೊಳ್ಳು. ಪ್ರಕಟಗೊಳ್ಳು ಕನ್ನಡ ಶಬ್ದ ಇದು. ಒಂದಿಷ್ಟು ಮಂದಿ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಹೇಳಾಗುತ್ತೀರ ಪ್ರಕಟಗೊಳ್ಳು. ಈಗ ಲೈಕ್ ಅಟ್ಲೀಸ್ಟ್ ನೀವು ಯಾವುದೋ ಒಂದು ಹಳೆಯದು ಹಿಂದಿ ಧಾರಾವಾಹಿ ಅಥವಾ ಹಿಂದಿ ಫಿಲ್ಮ್ ನೋಡಿದರೆ ಪ್ರಕಟ ಹೋ ಅಂತಂತಿರ್ತಾರೆ. ಹಿಂಗೇನೋ ಹೋಮ ಗೀಮ ಮಾಡ್ಕೊತ ಹಿಂಗೆ ಹೋಗ್ಕೊಂತ ಪ್ರಕಟ ಹೋ ಅಂದರೆ ಪ್ರಕಟಗೊಳ್ಳು. ಅಂದರೆ ಈಗ ಲೈಕ್ ನೋಡ್ರಿ, ನಾವು ಫಿಸಿಕ್ಸ್ನೊಳಗೆ ಗುರುತ್ವಾಕರ್ಷಣೆ ಅದರದ್ದು ನಿಯಮ ಅಷ್ಟೇ ಕಲಿಯೋಂಗಿಲ್ಲ, ಅದು ಎಲ್ಲೆಲ್ಲೇ ಇಂಪ್ಲಿಮೆಂಟ್ ಆಗ್ತೈತೆ ನೋಡ್ರಿ, ಅಸ್ತಿತ್ವಕ್ಕೆ ಬರ್ತೈತಿ. ಈಗ ಲೈಕ್ ನೋಡ್ರಿ, ನಾವು ಈಗ ವಾಟ್ ಈಸ್ ಗ್ರಾವಿಟೇಷನ್ ಅಂಥೇಳಿ ಡೆಫಿನೇಷನ್ ಕಲಿತು ಅದರದ್ದು ಥಿಯರಿ ಕಲಿತು ಬಿಟ್ಬಿಡಂಗಿಲ್ಲ, ಅದು ಪ್ರಾಕ್ಟಿಕಲ್ಲು ನೋಡ್ತೀವಿ, ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗ್ತೈತೆ, ಹೆಂಗೆ ಪ್ರಕಟಗೊಳ್ತೈತಿ. ಈಗ ಲೈಕ್ ಇಲ್ಲೇ ಈಗ ಒಂದು ಸೆಕೆಂಡ, ಗುರುತ್ವಾಕರ್ಷಣೆಯ ನಿಯಮ ಇಲ್ಲಿ ಪ್ರಕಟಗೊಳ್ತೈತಿ. ಈಗ ನೋಡ್ರಿ ಹೆಂಗೆ, ಕ್ವೈಟ್ ಸಿಂಪಲ್. ಇಲ್ಲೊಂದು ಪೆನ್ ಐತಿ, ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸೋದು ಅವಶ್ಯಕತೆ ಇರಲಿ, ನಿಮ್ಗೆ ಗೊತ್ತಿರ್ತೈತಿ. ಇಲ್ಲಿಂದ ನಾ ಕೈ ಬಿಟ್ಟರೆ ಇಲ್ಲಿ ಗ್ರಾವಿಟೇಷನ್ ಪ್ರಕಟಗೊಳ್ತು, ಇಟ್ ಮ್ಯಾನಿಫೆಸ್ಟೆಡ್ ಬಂತದ ಈಗಲ್ಲೇ. ಅಂದ್ರೆ ಫಿಸಿಕ್ಸ್ನೊಳಗೆ ನಾವು ನಿಯಮಗಳನ್ನು ಕಲಿತು ಬಿಟ್ಬಿಡಂಗಿಲ್ಲ, ಅವುಗಳ ಮ್ಯಾನಿಫೆಸ್ಟೇಷನ್ನು ಕಲಿತೀವಿ. ಈಗ ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ, ನ್ಯೂಟನ್ನಿನ ಮೊದಲನೆಯ ನಿಯಮ, ಚಲನೆಯ ಸಂಬಂಧಪಟ್ಟ ಹಾಗೆ ಮೊದಲನೆಯ ನಿಯಮ, ಫಸ್ಟ್ ಲಾ ಒಳಗೆ ಹೇಳ್ತಾರೆ, ಎನಿ ಆಬ್ಜೆಕ್ಟ್ ವಿಚ್ ಈಸ್ ಅಟ್ ರೆಸ್ಟ್ ವಿಲ್ ಕಂಟಿನ್ಯೂ ಟು ಬಿ ಅಟ್ ರೆಸ್ಟ್, ಆರ್ ಇಫ್ ಅ ಬಾಡಿ ಈಸ್ ಇನ್ ಮೋಷನ್ ಇಟ್ ವಿಲ್ ಕಂಟಿನ್ಯೂ ಟು ಡೂ ಸೊ, or it will continue to be in motion unless it is compelled by an external force ಅಂತ ಹೇಳ್ತಾರೆ. ಅಂದ್ರೆ
ಒಂದು ಆಬ್ಜೆಕ್ಟ್ ಮೇಲೆ ನೀವು ಬಲ ಹಾಕೋಕೆ ತನಕ, ಫೋರ್ಸ್ ಹಾಕೋ ತನಕ ಅದು ಮೂವ್ ಆಗಂಗಿಲ್ಲ ರೆಸ್ಟ್ನೊಳಗಿದ್ದರೆ. ಅಥವಾ ಮೂವ್ ಆಲ್ರೆಡಿ ಆಗಕತ್ತೈತಿ ಅಂತಂದರೆ ಅದು ರೆಸ್ಟಿಗೆ ಬರೋಂಗಿಲ್ಲ ಫೋರ್ಸ್ ಹಾಕೋ ತನಕ ಅಂತ. ಇದು ನ್ಯೂಟನ್ನ ಮೊದಲನೆಯ ನಿಯಮ. ಇದು ಲಾ ಬಗ್ಗೆ ಕಲ್ತೀವಿ. ಅದರದ್ದು ಮ್ಯಾನಿಫೆಸ್ಟೇಷನ್ನೂ ಕಲಿತೀವಿ ನಾವು, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಈಗ ಲೈಕ್ ನೋಡಿರಿ, ನ್ಯೂಟನ್ನ ಮೊದಲನೇ ನಿಯಮದ್ದು ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ತೊಗೊಳೋದಾದ್ರೆ, ಈಗ ನೀವು ಬಸ್ನೊಳಗೆ ನಿಂತಿರಿ ಅಂತ ತಿಕ್ಕೋರಿ, ಸೀಟ್ ಫುಲ್ ಆಗ್ಯಾವು, ನಿಂತಿರಿ. ಬಸ್ 80 km/h ಸ್ಪೀಡ್ನೊಳಗೆ ಹೊಂಟೈತೆ, 80 ಹೊಂಟೈತೆ ಬಸ್ 80 km/h. ಸಡನ್ನಾಗಿ ಬಸ್ ಡ್ರೈವರ್ ಬ್ರೇಕ್ ಹಚ್ಚಿಬಿಟ್ಟ, ನೀವು ಸ್ಟೈಲ್ ಹೊಡ್ಯೋಕೆ ಎಲ್ಲೂ ಹಿಡ್ಕೊಂಡೇ ಇಲ್ಲ, ಹಂಗೆ ನಿಂತುಬಿಟ್ರಿ. ನಾವು ಹಂಗೆ ನಿಂದಿರ್ತೀನಿ ನೋಡು ಅಂತ ಹೇಳಿ ನಿಮ್ಗೆ ಯಾರೊಬ್ಬರು ಫ್ರೆಂಡ್ ಕುಂತಾರಲ್ಲೇ ಅವ್ರ ಮುಂದೆ ಸ್ಟೈಲ್ ಹೊಡ್ಯಾಕೆ ಎಕ್ಸಾಂಪಲ್ಲ. ಸೊ ನಿಂತಿರಿ, ಮುಕ್ಕರಿಸ್ಕೊಂಡು ಹೋಗಿ ಬಿದ್ರಿ ಮುಂದೆ. ಸೊ ಇಲ್ಲೇ ದಿಸ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಪ್ರಕಟಗೊಳ್ಳುವಿಕೆ. ನ್ಯೂಟನ್ನಿನ ಮೊದಲನೆಯ ನಿಯಮದ ಪ್ರಕಟಗೊಳ್ಳುವಿಕೆ ಇದು ಮ್ಯಾನಿಫೆಸ್ಟೇಷನ್. ಹೆಂಗೆ ಏನಾತೀಗಂದ್ರೆ, ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ಒಂದು ಆಬ್ಜೆಕ್ಟು ಫೋರ್ಸ್ ಹಾಕೋ ತನಕ ಮೂವ್ ಆಗಕತ್ತಿದ್ರೆ ಮೂವ್ ಹಾಕೋಂತನ ಇರ್ತೈತಿ. ಈಗ ವೆನ್ ದ ಬಸ್ ಈಸ್ ಮೂವಿಂಗ್ ಆಟ್ 80 km/h ಆ್ಯಂಡ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ದ ಬಸ್, ವಾಟ್ ವಿಲ್ ಬಿ ಯುವರ್ ಸ್ಪೀಡ್? ಬಸ್ 80 ಹೊಂಟೈತಿ, ನೀವು ಬಸ್ನಾಗ ಇದ್ರಿ ಅಂದರೆ ನಿಮ್ಮ ಸ್ಪೀಡ್ ಎಷ್ಟು ಇರ್ತೈತಿ? ಒಬ್ವಿಯಸ್ಲಿ 80. ಅಂದರೆ ಯು ಆರ್ ಆಲ್ಸೋ ಮೂವಿಂಗ್ ವಿತ್ ದ ಬಸ್. ಈಗ ಡ್ರೈವರು ಬಸ್ಸಿಗೆ ಬ್ರೇಕ್ ಹಚ್ಚಿದ, ಅದ್ರ ಮೇಲೆ ಒಂದು ಫೋರ್ಸ್ ಬಂದು ಬಸ್ ಸ್ಟಾಪ್ ಆತ. ಬಟ್ ನಿಮ್ಮ ಬಾಡಿಗೆ ಇನ್ನೂ ಯಾವುದೂ ಫೋರ್ಸ್ ಬಂದಿಲ್ಲ, ಬಸ್ಸಿಗೆ ಬಂದೈತಿ ಫೋರ್ಸ್. ನಿಮ್ಮ ಬಾಡಿ ಇನ್ನೂ ಆ 80 ಹೋಗೋಕೆ ಟ್ರೈ ಮಾಡ್ತೈತಿ. ಬಸ್ ಹೇಳುತ್ತೆ ನಿಮ್ಮ ಬಾಡಿಗೆ ನಿಂತುಬಿಡು, ನಾನು ನಿಂತೀನಿ ಅಂತ ಹೇಳಿ. ನಿಮ್ಮ ಬಾಡಿ ವಾಪಸ್ ಹೇಳುತ್ತೆ ನಾ ಹೋಗ್ತೇನೆ ಹಂಗೆ 80 ಅಂತ. ಸೊ ಅವಾಗ ಏನಾಗ್ತೈತಿ, ಹಿಂಗೆ ನಿಂತಿರ್ತೀರಿ, ಬಸ್ ನಿಂತು ಬಿಡುತ್ತೆ, ನೀವು ನಿಂದಿರಲೇ ಇಲ್ಲ, ನಾ ಹಿಂಗೆ 80 ಹೋಗ್ತೀನಿ ಅಂದ್ಕೊಡು ಅಂಥೇಳಿ ಬಿದ್ದು ಬಿಡ್ತೀರಿ. ಸ್ವಲ್ಪ ಸೌಂಡ್ ಜೋರು ಬಂತು ಎಲ್ಲ ಗೊತ್ತಿಲ್ಲ ನನಗೆ, ಅಕಸ್ಮಾತ್ ಒಮ್ಮಿಂದೊಮ್ಮಿಗೆ ಜೋರು ಅಂತ ಅನ್ಸಿದ್ರೆ ಐ ಆಮ್ ಸಾರಿ. ಸೊ 80 km/h ಸ್ಪೀಡ್ನೊಳಗೆ ಹೋಗುವಂಥ ನೀವು ಒಮ್ಮಿಂದೊಮ್ಮಿಗೆ ಬಿದ್ದಿರಿ ಅಂದ್ರೆ ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ನ್ಯೂಟನ್ಸ್ ಫಸ್ಟ್ ಲಾ. ಅದನ್ನು ಕಲಿತೀವಿ ನಾವಿಲ್ಲಿ. ಆಮೇಲೆ ನೀವು ಹೈಸ್ಕೂಲ್ಸ್ನೊಳಗೆ ಕಲ್ತಿದ್ರೆ ಕೆಪ್ಲರ್ಸ್ ಲಾಸ್ ಅಂತ ಬರ್ತಾವೆ, ಕೆಪ್ಲರನ ನಿಯಮಗಳು ಅಂತ ಬರ್ತಾವೆ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಂಗೆ. ಫ್ಯಾರಡೇಸ್ ಲಾಸ್ ಅಂತ ಬರ್ತಾವೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನೀವು ಏನಾರ ಕೇಳಿದ್ರೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೀತಾರೆ ಕನ್ನಡದೊಳಗೆ ಅದನ್ನು. ಸೊ ಇವೆಲ್ಲ ನಿಯಮಗಳನ್ನು ಕಲಿತೀವಿ, ಅವುಗಳ ಪ್ರಕಟಗೊಳ್ಳುವಿಕೆ, ಅದರ ಮ್ಯಾನಿಫೆಸ್ಟೇಷನ್ನೂ ಕಲಿತೀವಿ. ಸೊ ದಿಸ್ ಈಸ್ ಫಿಸಿಕ್ಸ್ ಅಂತ ಹೇಳ್ತಾರೆ. ಸೊ ಫಿಸಿಕ್ಸ್ನಾಗ ಏನು ಮಾಡ್ತೀವಿ ನಾವು ಹಂಗಾರೆ, ವಿ ಲರ್ನ್ 2 things. We study basic laws of nature and also the manifestation of those laws in different natural phenomena. ನಾ ಆಗಲೇ ಹೇಳೇನೆ, ನ್ಯಾಚುರಲ್ ಫಿನಾಮಿನಾ ಅಂದರೆ ನೈಸರ್ಗಿಕ ಘಟನೆಗಳು, ಇವೆಂಟ್ಸ್ that are taking place surrounding us in nature. So whatever events are happening around nature, around us in nature, concerned with them, we learn the basic laws which are associated with those natural phenomena, and also we learn the manifestation of those laws of nature in those natural phenomena. So hopefully ಇದು ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡೇನೆ. The word physics originates from a Greek word physis. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ, ಮೀನಿಂಗ್ ನೇಚರ್. Physics is a basic discipline in the category of natural sciences. ಪ್ಯೂರ್ ಸೈನ್ಸಸ್, ನ್ಯಾಚುರಲ್ ಸೈನ್ಸಸ್ನೊಳಗೆ ಫಿಸಿಕ್ಸ್ ಕೂಡ ಒಂದು. ಆ ನ್ಯಾಚುರಲ್ ಸೈನ್ಸಸ್ನೊಳಗೆ ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ಅದರ್ ಡಿಸಿಪ್ಲಿನ್ಸ್ ಲೈಕ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ನ್ಯಾಚುರಲ್ ಸೈನ್ಸಸ್ ಅಂತೇನು 3 ಅದಾವಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಒಳಗೆ ಇದು ಒಂದು ಫಿಸಿಕ್ಸು ಅಂತ ಹೇಳಕತ್ತಾರೆ. ಸೊ ಇದು ಬೇಸಿಕ್ಸ್ ಆತೀಗ. ವಾಟ್ ಈಸ್ ಸೈನ್ಸ್ ನೋಡಿದ್ವಿ ನಾವು, ಇಂಟ್ರೊಡಕ್ಷನ್ ನೋಡಿದ್ವಿ ಈ ಚಾಪ್ಟರ್ ಬಗ್ಗೆ. ಸೈನ್ಸ್ ಹೆಂಗೆ ಒರಿಜಿನೇಟ್ ಆಯ್ತು, ಕುತೂಹಲದಿಂದ, ಮನುಷ್ಯನ ಕುತೂಹಲದಿಂದ. ಆ್ಯಂಡ್ ವಾಟ್ ಈಸ್ ಫಿಸಿಕ್ಸ್, ವಾಟ್ the definition of physics. So this is the definition of physics that you will have to write if asked in the exam. So ಇದು first page ಆದ. Just a minute. ಓಕೆ, ಸೊ ನಾನು ಜಸ್ಟ್ ಕನ್ಫರ್ಮ್ ಮಾಡಿಕೊಂಡೆ ಯಾವುದು ಸೆಕೆಂಡ್ ಪೇಜ್ ಅಂತ ಹೇಳಿ. ಸೊ ಇದ್ರ ನೆಕ್ಸ್ಟ್
2 ಪ್ರಿನ್ಸಿಪಲ್ ಥ್ರಸ್ಟ್ಸ್ ಇನ್ ಫಿಸಿಕ್ಸ್ ಅಂತೇನೈತಲ್ಲ ಅದು ಸಿಲೆಬಸ್ನೊಳಗೆ ಇಲ್ಲ. ಯೂನಿಫಿಕೇಷನ್, ರಿಡಕ್ಷನಿಸಮ್, ಅಟ್ಲೀಸ್ಟ್ ಆಸ್ ಫಾರ್ ಆಸ್ the central board syllabus is concerned, whatever they have cut off right now, it's not there. So next topic ನಾವೀಗ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಬಗ್ಗೆ ಕಲಿತೀವಿ. ಇದರೊಳಗೆ ನಾನು ನಿಮ್ಗೆ ಎಷ್ಟಾದ್ರೆ ಈಗದು 50 ಮಿನಿಟ್ಸ್ ಆಗಕ್ಕೆ ಬಂತಾನೆ ಇರಲಿ. ಸೊ ಆಲ್ಮೋಸ್ಟ್ 1 hour ಆಗಕ್ಕೆ ಬಂತು ನಾವು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೆಟರ್ ನಾವೇನು ಮಾಡೋಣ, ಸ್ಟಾರ್ಟಿಂಗು ಈಗ 1 ಪೇಜ್ ಅಂತೂ ನಾವು ಮುಗಿಸಿದ್ವಿ, ಅದರಾಗಿ ನಡು ಒಂದು ಸ್ವಲ್ಪ ಇರಲಿಲ್ಲ, ಅದನ್ನು ಮುಗಿಸಿದ್ವಿ. ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟು ಸ್ಟಾರ್ಟ್ ಮಾಡಬಹುದು, ಒಂದು ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್, ಅದಾದಮೇಲೆ ಫಿಸಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಅಂತ ಒಂದು ಟಾಪಿಕ್ ಬರುತ್ತೆ, ಅದು ಐತೆ ಸಿಲೆಬಸ್ನೊಳಗೆ. ಇನ್ನು ಯಾವ್ಯಾವುದು ಅಂತ ಹೇಳ್ತೀನಿ ನೋಡ್ರಿ. ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಇಸ್ ದೇರ್, ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ದೇರ್, ದೆನ್ ನೆಕ್ಸ್ಟ್ ಅದೆಲ್ಲ ಐತಿ ನೆಕ್ಸ್ಟ್ ಪೇಜ್ನೊಳಗೆ. ಎಕ್ಸಾಂಪಲ್ಸ್ ಫಾರ್ ಫಿಸಿಕ್ಸ್ ಗಿವಿಂಗ್ ರೈಸ್ ಟು ಟೆಕ್ನಾಲಜಿ, ಇದೆಲ್ಲ ಐತಿ. ನೆಕ್ಸ್ಟ್ ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್ ಈಸ್ ನಾಟ್ ದೇರ್. ನೆಕ್ಸ್ಟ್ ಪೇಜ್ ನಂಬರ್ ನೀವು 4ಗೆ ಬಂದರೆ ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ಟಾಪಿಕ್ ಐತಲ್ಲ, ದಟ್ ಈಸ್ ದೇರ್ ಫಾರ್ ದ ಸಿಲೆಬಸ್ ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಮುಗಿದ ಹೋಯ್ತು ಅಲ್ಲಿಗೆ. ಅದಾದಮೇಲೆ ಸಮ್ ಆಫ್ ದ ಫಿಸಿಸಿಸ್ಟ್ಸ್ ಅಂದರೆ ಸೈಂಟಿಸ್ಟ್ಗಳ ಹೆಸರು ಮತ್ತು ಅವ್ರು ಏನು ಡಿಸ್ಕವರಿ ಮಾಡಿದರು ಅಂಥೇಳಿ ಒಂದು ಲಿಸ್ಟ್ ಕೊಟ್ಟಾರ. ಇದನ್ನು ನೀವು ಬಾಯ್ ಹಾರ್ಟ್ ಮಾಡ್ಬೇಕು. ಅವ್ರು ಯಾವ ದೇಶದವರು ಅಂತೇನು ಕೊಟ್ರಲ್ಲ ಅದೇನು ಬೇಡ, ಬಟ್ ಎಕ್ಸಾಮ್ನೊಳಗೆ ಇದನ್ನು ಕೇಳ್ತಾರೆ. ಯಾರು ಒಬ್ಬರು ಈ ಸೈಂಟಿಸ್ಟ್ ಏನು ಕಂಡು ಹಿಡ್ದ ಅಂತರ ಕೇಳ್ತಾರೆ, ಅಥವಾ ಈ ಒಂದು ಫಿನಾಮಿನನ್ ಬಗ್ಗೆ ಈ ಒಂದು ಡಿಸ್ಕವರಿ ಮಾಡಿದವ್ರು ಯಾರು ಅಂತಲೂ ಕೇಳ್ಬೋದು, ಉಲ್ಟಾ ವಾಯ್ಸ್ ವರ್ಸ ಕೇಳ್ಬೋದು. ಇದು ನೀವು ಬ್ಯಾಟ್ ಮಾಡ್ಬೇಕಾಗ್ತೈತಿ. ಸೊ ಅಲ್ಲಿಗೆ ಚಾಪ್ಟರ್ ಮುಗಿತೈತಿ. ಇದು ಕ್ವೈಟ್ ಸ್ಮಾಲ್ ಚಾಪ್ಟರ್ ಐತಿ. ಸೊ ವಿ ವಿಲ್ ಕಂಟಿನ್ಯೂ ವಿತ್ ಮೇ ಬಿ ವಿಲ್ ಫಿನಿಶ್ ಅಪ್ ವಿತ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆ್ಯಂಡ್ ಫಿಸಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಾಧ್ಯ ಆದರೆ ನೇಚರ್ ಆಫ್ ಫಿಸಿಕಲ್ ಲಾಸನ್ನು 2ನೇ ವಿಡಿಯೋದೊಳಗನ ಮುಗಿಸೋಕ್ಕೆ ಟ್ರೈ ಮಾಡೋಣ. ಇಫ್ ನಾಟ್ 3rd ವಿಡಿಯೋದೊಳಗಂತೂ ಡೆಫಿನೆಟ್ಲಿ ಇದು ಚಾಪ್ಟರ್ ಮುಗಿತೈತಿ. ಕ್ವೈಟ್ ಸಿಂಪಲ್ ಸ್ಮಾಲ್ ಚಾಪ್ಟರ್ ಐತಿ. ನಾನು ಹೇಳಿದ್ನಲ್ಲ 3ನೇ ಚಾಪ್ಟರ್ನಿಂದ ಒರಿಜಿನಲ್ ಫಿಸಿಕ್ಸ್ ಸ್ಟಾರ್ಟ್ ಆಗ್ತೈತಿ. ಹಂಗಂತ ಹೇಳಿ ಇದನ್ನು ಕಲಿಬಾರ್ದು ಅಂತಲ್ಲ, ಇನ್ನು ಎಕ್ಸಾಮ್ನಾಗ ಅದಾವ ಮತ್ತು ಇದು ಇಂಪಾರ್ಟೆಂಟ. ಸೊ ಹೋಪ್ಫುಲಿ ಯು ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ಐ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್. ಇವನ್ ದೋ ದಿಸ್ ಈಸ್ ನಾಟ್ ಅ ಲೈವ್ ಕ್ಲಾಸ್, ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಸಿಲೆಬಸ್ ಅಂಥೇಳಿ ಆ ಟಾಪಿಕ್ ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಆಗೈತೆ ಅಂತ ಅಂದ್ಕೊಂಡಿನಿ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಓಕೆ, ನಮಸ್ಕಾರ, ಥ್ಯಾಂಕ್ ಯು.